ಮೇಡಮ್. ವಂದನೆಗಳು. ಎಲ್ಲರಿಗೂ ವಂದನೆಗಳು. ಎಲ್ಲರೂ ತಲೆ ಬಾಗ್ಸಿರಿ. ವಂದನೆಗಳು. ಎಲ್ಲರೂ ತಲೆ ಬಾಗ್ಸಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವರೇ, ಈ ಒಂದು ಬೆಳಗಿನ ಜಾವದಲ್ಲಿ ತಂದೆ, ನಿಮ್ಮ ಮಕ್ಕಳಾಗಿರುವಂತ ನಾವು ಹೀಗೆ ಸಭೆಯಾಗಿ ಗೂಗಲ್ ಮೀಟ್ ಮೂಲಕ ಸೇರಿದ್ದೀವಿ ತಂದೆ. ನಿಮ್ಮ ಮಕ್ಕಳಾಗಿರುವಂತ ನಮ್ಮೆಲ್ಲರನ್ನು ವಾಕ್ಯದ ಮೂಲಕ ಬಲಪಡಿಸಿ ಒಂದು ಜ್ಞಾನದಲ್ಲಿ ಬೆಳೆಸಿ ತಂದೆ. ಇಲ್ಲಿವರೆಗೆ ಹಾಡಿನ ಮೂಲಕ ತಂದೆ ನಿಮ್ಮ ನಾಮವನ್ನು ಮಹಿಮೆ ಪಡಿಸಿದ್ದೇವೆ. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಾಗಿರುವಂತ ನಮ್ಮೆಲ್ಲರಿಗೂ ಆತ್ಮಿಕ ಆಹಾರದಿಂದ ಬಲಪಡಿಸಿ ತಂದೆ. ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ನಿಮ್ಮ ವಾಕ್ಯಗಳನ್ನು ಕೇಳುವಾಗ ಪ್ರತಿಯೊಬ್ಬರನ್ನು ವಾಕ್ಯದ ಮೂಲಕ ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ವಂದನೆಗಳು. ಓಕೆ, ದೇವ್ರ ನಮಗೆ ಸ್ತೋತ್ರವಾಗ್ಲಿ. ಬೆಳಗಿನ ಜಾವದಲ್ಲಿ ಮತ್ತೊಂದು ಸಾರಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಒಂದು ಪ್ರತ್ಯೇಕವಾದಂತಹ ಅಂಶವನ್ನು ನಾವು ಪಾಠದಲ್ಲಿ ಕೇಳೋಣ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಒಂದು ವಚನ ನಾವು ನೋಡ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 23ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 23ನೇ ವಚನವನ್ನು ಓದಬೇಕು. ಯಾರಾದರೂ? ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯನಿಗೆ ದಾಸರಾಗಬೇಡಿರಿ ಸಹೋದರರೇ. ಪ್ರತಿಯೊಬ್ಬನು ಕರೆಯಲ್ಪಟ್ಟಾಗ ಯಾವ ಸ್ಥಿತಿಯಲ್ಲಿದ್ದನೋ ಅದೇ ಸ್ಥಿತಿಯಲ್ಲಿ ದೇವರ ಮುಂದೆ ಇದ್ದುಕೊಂಡಿರಲಿ. ಸಾಕು. ಗಮನಿಸ್ಬೇಕು ಪ್ರಿಯರ ದೇವರ ಮಕ್ಕಳಿರ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡಿರಿ ಸಹೋದರರೇ. ಪ್ರತಿಯೊಬ್ಬನು ಕರೆಯಲ್ಪಟ್ಟಾಗ ಯಾವ ಸ್ಥಿತಿಯಲ್ಲಿದ್ದಾನೋ ಅದೇ ಸ್ಥಿತಿಯಲ್ಲಿ ದೇವರ ಮುಂದೆ ಇದ್ದುಕೊಂಡಿರಲಿ ಎಂದು. ಅಂದ್ರೆ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಅಂತ ಅಂದ್ರೆ ನಮ್ಮನ್ನ ದೇವರು ಕೊಂಡುಕೊಂಡಿದ್ದಾರೆ ಎಂದು ನಾವು ನೋಡ್ತೀವಿ. ಕ್ರಯವನ್ನ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದಾನೆ ಅಂತ. ಅಂದ್ರೆ ಕ್ರಯ ಕೊಟ್ಟು ಕೊಂಡುಕೊಳ್ಬೇಕಾದಂತ ಅವಶ್ಯಕತೆ ಇದೆಯಾ ಏನ್ರಿ? ಕ್ರಯ ಕೊಟ್ಟು ಕೊಂಡುಕೊಳ್ಳುವಂತ ಅವಶ್ಯಕತೆ ದೇವರಿಗಿದೆಯಾ ನೋಡುವಾಗ ನಮ್ಮೆಲ್ಲರಿಗೂ ಅರ್ಥ ಆಗುವಂತ ರೀತಿಯಲ್ಲಿ ದೇವರು ನಮ್ಮನ್ನ ಎತ್ತಿರುವಾಗಲೂ, ನಮ್ಮನ್ನು ಪಡೆದಿರುವಾಗಲೂ, ನಮ್ಮನ್ನು ಸೃಷ್ಟಿ ಮಾಡಿರುವಾಗಲೂ ಮತ್ತೆ ನಮ್ಮನ್ನ ಕೊಂಡುಕೊಂಡಿದ್ದಾನಂದ್ರೆ ಏನ್ ನಡೆದಿದೆ ಇದರ ಹಿಂದೆ ಏನ್ರಿ? ಕೊಂಡುಕೊಳ್ಳುವಂಥದ್ದು, ಕ್ರಯ ಕೊಟ್ಟು ಕೊಂಡುಕೊಳ್ಳುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಯಾವುದೇ ಚಿಕ್ಕ ವಸ್ತು ಇದ್ರೂ ಕೂಡ ಕ್ರಯವನ್ನ ಕೊಡುವಂಥದ್ದು ನೋಡ್ತೀವಿ ನಾವು. ಯಾವುದೇ ಆಗ್ಲಿ ಉಚಿತವಾಗಿ ನಮ್ಗೆ ಯಾವ್ದು ಸಿಗಲ್ಲ. ಉಚಿತವಾಗಿ ನಮ್ಗೆ ಏನಾದ್ರೂ ಸಿಗುತ್ತಾ ಏನ್ರಿ? ಒಂದು ಟೀ ಶಾಪ್ಗೆ ಹೋದಾಗ ಕನಿಷ್ಠ ಪಕ್ಷದಲ್ಲಿ ಒಂದು ಟೀ ಕುಡಿ ಉಚಿತವಾಗಿ ಅಂದ್ರೂ ಕೂಡ ಕೊಡ್ತಾರ ಪ್ರಿಯರೇ? ಕನಿಷ್ಠ ಪಕ್ಷದ ಒಂದು ಟೀ ಕುಡಿಯೋದಕ್ಕೆ, ಇಲ್ಲಾಂದ್ರೆ ಒಂದು ನೀರಿನ ಒಂದು ಬಾಟಲ್
ಒಂದು ಅರ್ಧ ಲೀಟರ್ ನೀರಿನ ಬಾಟಲ್ ಕುಡಿಯೋದಕ್ಕೆ ಅಂದ್ರೆ ಕೊಡ್ತಾರ ಹೋಟೆಲ್ಗಳಲ್ಲಿ ಇಲ್ಲ ಅಂಗಡಿಗಳಲ್ಲಿ. ಎಲ್ಲಿಗೋದ್ರು ನೀವು ಒಂದು ವಸ್ತುವನ್ನ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಕ್ರಯವನ್ನ ಕೊಡ್ತೀರಾ, ಅದಕ್ಕೇನಾದ್ರೂ ಅದಕ್ಕೆ ಬೆಲೆ ಕಟ್ತೀರಾ, ಅದಕ್ಕೆ ಇಷ್ಟು ಅಂತೇಳಿ ಅದು ಇಷ್ಟೊಂದ ಬೆಲೆ ಇರುತ್ತೆ, ಇಷ್ಟೊಂದ ರೇಟ್ ಇರುತ್ತೆ. ಆ ಒಂದು ಬೆಲೆ ಕಟ್ಟಿ ನೀವು ಅದೇ ಕ್ರಯವನ್ನ ಕೊಟ್ಟು ನೀವು ಪರ್ಚೇಸ್ ಮಾಡ್ತೀರಾ, ಕೊಂಡುಕೊಳ್ತೀರಾ. ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ, ಒಂದು ಕಾರು ಇಲ್ಲ ಒಂದು ಬೈಕು ಇಲ್ಲಾಂದ್ರೆ ಒಂದು ಫೋನ್ಗಳಾಗಿರ್ಬೋದು, ಇಲ್ಲ ವಸ್ತ್ರಗಳಾಗಿರ್ಬೋದು, ಇಲ್ಲ ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದನ್ನ ನಾವು ಕೊಂಡುಕೊಳ್ಳುವಾಗ ಇಷ್ಟಂತ ಅವರು ರೇಟ್ ಮಾಡಿರ್ತಾರೆ. ಅವರಿಗೆ ಹಣವನ್ನ ಕೊಟ್ಟು ಕೊಂಡುಕೊಳ್ಳುವಂಥದ್ದು ನಾವು ನೋಡ್ತೀವಿ. ಪ್ರಿಯರಾದ ದೇವರ ಮಕ್ಕಳಿಗೆ, ಇವಾಗ ಯೇಸು ಕ್ರಿಸ್ತರು ನೋಡುವಾಗ ತನ್ನ ರಕ್ತವನ್ನ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದಾನೆ ಎಂದು ನೋಡ್ತೀವಿ. ಕ್ರಯವನ್ನ ಕೊಟ್ಟು ಏನ್ ಕ್ರಯ ಕೊಟ್ಟಿದ್ದಾರೆ? ಯೇಸು ಕ್ರಿಸ್ತರು ತನ್ನ ರಕ್ತವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನು ತನ್ನ ರಕ್ತವನ್ನ ಕೊಟ್ಟಿರುವಂತ ಅಂದ್ರೆ ಈ ಲೋಕದಲ್ಲಿ ರಕ್ತವನ್ನ ಕೊಟ್ಟಿರುವಂತದ್ದು. ನಾವು ಎಲ್ಲಿದ್ದೀವಿ, ಯಾರ ಬಳಿಯಲ್ಲಿದ್ದೀವಿ, ಹೇಗಿದ್ದೀವಿ ಅಂತ ನೋಡುವಾಗ ಈ ಲೋಕಕ್ಕೆ ದಾಸರಾಗಿದ್ದೀವಿ. ಯಾವ ಲೋಕಕ್ಕೆ? ಈ ಲೋಕಕ್ಕೆ ದಾಸರಾಗಿರುವಾಗ, ಈ ಲೋಕದಲ್ಲಿ ಆಶೆಗಳಿಗೆ ಇಲ್ಲಾಂದ್ರೆ ಲೋಕದ ಆಚಾರಗಳಿಗೆ ಗುಲಾಮರಾಗಿರುವಾಗ, ದಾಸರಾಗಿರುವಾಗ ನಮ್ಮನ್ನ ಬಿಡಿಸಿದ್ದಾರೆ. ನಮ್ಮನ್ನು ಕ್ರಯವನ್ನು ಕೊಟ್ಟು ಬಿಡಿಸಿದ್ದಾರೆ, ಕ್ರಯವನ್ನು ಕೊಟ್ಟು ಕೊಂಡುಕೊಂಡಿದ್ದಾರೆ ಎಂದು ವಾಕ್ಯದಲ್ಲಿ ನಾವು ನೋಡ್ತೀವಿ. ಪ್ರಿಯರೇ, ಪ್ರತಿಯೊಬ್ಬರು ಗಮನಿಸಬೇಕು. ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನಿದ್ದಾನಲ್ಲ, ಯೋಸೇಫನನ್ನು ಸ್ವಂತ ಅಣ್ಣಂದಿರು ಬೇರೆ ಜನಾಂಗಕ್ಕೆ ಮಾರುವಂಥದ್ದು. ಯಾರು? ಸ್ವಂತ ಅಣ್ಣಂದಿರು ತಮ್ಮನನ್ನ ಮಾರುವಂಥದ್ದು. ಅಂದ್ರೆ ಈಗಿನ ಕಾಲದಲ್ಲಿ ಕೆಲವರು ಇನ್ನೊಬ್ಬರಿಗೆ ಮಾರ್ತಾ ಇರ್ತಾರೆ. ಯಾಕೆ? ಕೆಲವರು ಹೆಣ್ಣು ಮಕ್ಕಳನ್ನ ಅಂದ್ರೆ ತಿಳಿಯದ ಬೇರೆ ಬೇರೆ ಪ್ರಾಂತಗಳಿಗೆ ಮಾರುವಂಥದ್ದು. ಅಂದ್ರೆ ಇದರ ಹಿಂದೆ ದೊಡ್ಡ ಮೋಸಗಳು ನಡೀತಾ ಇರುತ್ತೆ. ಅಂದ್ರೆ ಕೆಲವ್ರನ್ನ ಹಗರಣ ಮಾಡಿ, ಕಿಡ್ನಾಪ್ ಮಾಡಿ, ರಹಸ್ಯವಾಗಿ ಯಾರಿಗೋ ಕೊಡುವಂಥದ್ದು, ಏನೋ ಮಾಡುವಂಥದ್ದು ನೋಡ್ತಾ ಇರ್ತೀವಿ. ಒಂದು ಕಾಲದಲ್ಲಿ ಅದೇ ಅಣ್ಣ ತಮ್ಮಂದಿರು, ಯಾರ? ಇಸ್ರಾಯೇಲ್ರು. ಇವರಲ್ಲಿ ಸ್ವಂತ ತಮ್ಮನನ್ನ ಇಸ್ಮಾಯೇಲ್ರಿಗೆ ಮಾರ್ತಾರೆ, ಹಣ ಕೊಟ್ಟು, ಹಣದಗೋಸ್ಕರ. ಮೊದಲನೇದಾಗಿ ಕೊಂದಾಕ್ಬೇಕು ಎಂದು ಪ್ಲಾನ್ ಮಾಡ್ತಾರೆ. ಅದು ಬೇಡ ಅಂತ ಹೇಳಿ ಮಾರುವಂಥದ್ದು ನಾವು ನೋಡ್ತೀವಿ. ಪ್ರಿಯರೇ, ಆದಿಕಾಂಡ 37ನೇ ಅಧ್ಯಾಯ 36ನೇ ವಚನವನ್ನು ನಾವು ನೋಡೋಣ. ಆದಿಕಾಂಡ 37ನೇ ಅಧ್ಯಾಯ ಮೊದಲನೇದಾಗಿ 25ನೇ ವಚನವನ್ನು ಓದೋಣ. ಆದಿಕಾಂಡ ಓದೋಣ. ಆಮೇಲೆ ಅವರು ಊಟಕ್ಕೆ ಕೂತುಕೊಂಡರು. ಅಷ್ಟರಲ್ಲಿ ಅವರು ಕಣ್ಣೆತ್ತಿ ನೋಡಿ, ಇಸ್ಮಾಯೇಲರ ಗುಂಪು ಒಂಟೆಗಳ ಮೇಲೆ ಹಾಲು ಮಡ್ಡಿ, ಸುಗಂಧ ತೈಲ, ರಕ್ತಬೋಳ ಇವುಗಳನ್ನು ಹೇರಿಕೊಂಡು ಗಿಲ್ಯಾದಿನಿಂದ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಬರುವುದನ್ನು ಕಂಡರು. ಯೆಹೂದನು ತನ್ನ ಅಣ್ಣ ತಮ್ಮಂದಿರಿಗೆ, ನಾವು ನಮ್ಮ ತಮ್ಮನನ್ನು ಕೊಂದು ಆ ಕೊಲೆಯನ್ನು ಮರೆ ಮಾಡಿದರೆ ಪ್ರಯೋಜನವೇನು?
ಅವನನ್ನು ಆ ಇಷ್ಮಾಯೇಲರಿಗೆ ಮಾರಿಬಿಡೋಣ ಬನ್ನಿ, ನಾವು ಅವನ ಮೇಲೆ ಕೈ ಹಾಕಬಾರದು, ಅವನು ನಮ್ಮ ಒಡ ಹುಟ್ಟಿದ ತಮ್ಮನಲ್ಲವೇ ಎಂದು ಹೇಳಿದನು. ಹ್ಮ್. ಆ 28ನೇ ಮಾತಿ ವಚನದವರೆಗೆ ಕಂಟಿನ್ಯೂ. ಆ ಮಾತಿಗೆ ಅವನ ಅಣ್ಣಂದಿರು ಒಪ್ಪಿದ್ದರು. ಅಷ್ಟರಲ್ಲಿ ಮಿದ್ಯಾನರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಷ್ಮಾಯೇಲರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ಇವರು ಅವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು. ಸಾಕು ನೋಡಿದ್ರ, ಅಂದ್ರೆ ಅಣ್ಣ ತಮ್ಮಂದಿರು, ಸ್ವಂತ ಅಣ್ಣಂದಿರು ಯೋಸೇಫನನ್ನು 20 ರೂಪಾಯಿಗೆ ಮಾರುವಂತೆ. 20 ರೂಪಾಯಿ ಅಂದ್ರೆ ಆಗಿನ ಕಾಲದಲ್ಲಿ ದೊಡ್ಡ ಅಮೌಂಟ್, ಅದು ದೊಡ್ಡ ಅಮೌಂಟ್. ಈತನನ್ನು ತಗೊಂಡೋಗಿ ಯೋಸೇಫನನ್ನು ಇಸ್ಮಾಯಿಲ್ರಿಗೆ ಕೊಡುವಾಗ ಅವ್ರು ಇಷ್ಟ ಹಣವನ್ನು ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಯಾರನ್ನ? ಯೋಸೇಫನನ್ನು ಕೊಂಡುಕೊಂಡ ಮೇಲೆ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಇನ್ನೊಬ್ಬರಿಗೆ ಮಾರುವಂತದ್ದು ನೋಡ್ತೀವಿ. ಅಲ್ಲಿ ಯಾರಿಗೆ ಮಾರುವಂತದ್ದು ಅಂದ್ರೆ ಇವ್ರಿಗೆ ಸ್ವಲ್ಪ ಲಾಭವನ್ನ ಇಟ್ಕೊಂಡು ಮತ್ತೆ ಎಕ್ಸ್ಟ್ರಾ ಲಾಭ. ಈ ಹಣ್ಣ ತಮ್ಮಂದಿರು ಹಣದಗೋಸ್ಕರ ಮಾರಿ ಆಮೇಲೆ ಇಸ್ಮಾಯಿಲ್ರು ಬಂದು ಎಲ್ಲಿ ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಐಗುಪ್ತ ದೇಶದಲ್ಲಿ ಫೋಟಿಫರನಿಗೆ ಮಾರುವಂತದ್ದು ನೋಡ್ತೀವಿ. ಎಲ್ಲಿರುತ್ತಪ್ಪ ಅಂದ್ರೆ 36ನೇ ವಚನವನ್ನ ನೋಡಿ ಪ್ರಿಯರು. 36ನೇ ವಚನ ಅದರಲ್ಲಿ ಮಿದ್ಯಾನ್ಯರು ಯೋಸೇಫನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗಿ ಫರೋಹನ ಬಳಿಯಲ್ಲಿದ್ದ ದೊಡ್ಡ ಉದ್ಯೋಗಸ್ಥನಾದ ಪೋಟಿಫರನಿಗೆ ಮಾರಿದರು. ಇವನು ಮೈಗಾವಲಿನವರ ದಳವಾಯಿ. ಸಾಕು. ಐಗುಪ್ತ ದೇಶದ ಏನ್ರಿ ಫರೋಹನ ಬಳಿಯಲ್ಲಿ ಮೈಗಾವಲಿನವರ ದಳವಾಯಿ ಅಂತ. ಓಕೆ, ಅವನಿಗೆ ಹೋಗಿ ಇವರು ಮಾರುವಂಥದ್ದು ಯೋಸೇಫನನ್ನ. ಅಂದ್ರೆ ಕ್ರಿಸ್ತ ಪೂರ್ವದಲ್ಲಿ ಅದೇ ರೀತಿಯಲ್ಲಿ ಕೆಲವು ಕಾಲದಲ್ಲಿ ಈ ರೀತಿ ಮನುಷ್ಯರನ್ನ ಕೊಂಡುಕೊಂಡು ಇನ್ನೊಬ್ಬರಿಗೆ ಮಾರುವಂಥದ್ದು ಹೀಗೆ ನಡೆದಿದೆ. ನಮ್ಮ ಕೆಲವು ವರ್ಷಗಳ ಹಿಂದೆ ಕೆಲವರು ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಪರ್ಚೇಸ್ ಮಾಡ್ತಾ ಇದ್ರು, ಮನುಷ್ಯರನ್ನ ಕೊಂಡುಕೊಳ್ಳುವಂಥದ್ದು. ಇವಾಗ ಯಾರಿಲ್ಲ, ಬುದ್ಧಿವಂತರಿದ್ದಾರೆ, ಎಲ್ಲರೂ ಕೂಡ ಬುದ್ಧಿವಂತರು. ಎಷ್ಟು ಕೂಲಿ ಮಾಡ್ತಾರೆ, ಕೆಲಸ ಮಾಡ್ತಾರೆ ಇವಾಗ. ಮೊದಲು ಹಾಗಲ್ಲ, ಕೊಂಡುಕೊಳ್ಳುವಂಥದ್ದು, ಇಷ್ಟ ಹಣ ಕೊಟ್ಟು ಕೊಂಡುಕೊಳ್ಳುವಂಥದ್ದು. ಅವಾಗ ಸಾಯೋ ತನಕ ಅಲ್ಲೇ ಗುಲಾಮನಾಗಿ ದಾಸನಾಗಿ ಜೀವಿಸ್ಬೇಕಾಗಿತ್ತು. ತುಂಬಾ ಕಷ್ಟ, ಸ್ವತಂತ್ರ ಇರ್ತಾ ಇರ್ಲಿಲ್ಲ, ಬಹಳ ಕಷ್ಟ ಅನುಭವಿಸ್ಬೇಕಾಗಿತ್ತು. ಅಂತ ಪರಿಸ್ಥಿತಿಗಳು ಇದ್ವು. ಆದರೆ ಬರ್ತಾ ಬರ್ತಾ ಜನರು ಬುದ್ಧಿವಂತರಾದ ಮೇಲೆ ಅದೇ ರೀತಿಯಲ್ಲಿ ಒಂದು ಸರ್ಕಾರಗಳು ಕೂಡ ಒಳ್ಳೆ ರೀತಿಯಿಂದ ಕೆಲಸ ಮಾಡೋದು ಅದು ನಡೀತಾ ಇದೆ. ಓಕೆ, ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಒಂದು ಕಾಲದಲ್ಲಿ ಮನುಷ್ಯರನ್ನ ಮಾರಾಟ ಮಾಡುವಂಥದ್ದು ನಾವು ನೋಡ್ತೀವಿ ಪ್ರಿಯರೇ. ಕ್ರಯಕ್ಕೆ ಕೊಂಡುಕೊಳ್ಳುವಂಥದ್ದು ಇಲ್ಲ ಮಾರುವಂಥದ್ದು ಇದು ನೋಡುವಂಥದ್ದು. ಆದ್ರೆ ಇವೆಲ್ಲ ಗಮನಿಸುವಾಗ ಅಂದ್ರೆ ಹಣಕ್ಕೋಸ್ಕರ ಮಾರಾಟ ಮಾಡುವಂಥದ್ದು ಇವೆಲ್ಲ ಗಮನಿಸುವಾಗ ಪ್ರಿಯರ ದೇವ್ರ ಮಕ್ಕಳು ಒಂದು ರೀತಿಯಲ್ಲಿ ನಡೆದೋಗುತ್ತೆ ಈ ಲೋಕದಲ್ಲಿ. ಯೇಸು ಕ್ರಿಸ್ತರು ನಮ್ಮನ್ನ ಕೊಂಡುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದು ಏನಪ್ಪಾ ಅಂದ್ರೆ ಗಮನಿಸುವಾಗ ರಕ್ತವನ್ನ ಕೊಟ್ಟು ಯೇಸು ಕ್ರಿಸ್ತರು ತಮ್ಮ ಪರಿಶುದ್ಧವಾದಂತ ರಕ್ತವನ್ನ ಕೊಟ್ಟು ಕೊಂಡುಕೊಳ್ಳುವಂಥದ್ದು. ರಕ್ತವನ್ನ ಕೊಟ್ಟು ಕೊಂಡುಕೊಳ್ಳುವುದ ಅಂದ್ರೆ ರಕ್ತವನ್ನ ಕೊಟ್ಟು ಕೊಂಡುಕೊಳ್ಳುವಂಥದ್ದ, ಅದು ನಾವು ಯೋಚನೆ ಮಾಡ್ಬೇಕಾದಂತ ವಿಷಯ ಪ್ರಿಯ. ಒಂದ್ಸಾರಿ ಅದೇ ಕೊರಿಂಥದವರಿಗೆ ಬರೆದ 6ನೇ ಅಧ್ಯಾಯ 19ನೇ ವಚನದಲ್ಲಿ ಕೂಡ ಈ ಮಾತಿರುತ್ತೆ. ಒಂದ್ಸರಿ ನೋಡಿ ಪ್ರಿಯರೇ, 6ನೇ ಅಧ್ಯಾಯ 19ನೇ ವಚನ. ಕೊರಿಂಥದವರಿಗೆ ಬರೆದ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು
ಸಾಕು. ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೋಡಿ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಪಡಿಸಿರಿ. ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಆ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಆದ ಕಾರಣ ನಿಮ್ಮ ದೇಹದಲ್ಲಿ ಅಂದ್ರೆ ನಿಮ್ಮ ದೇಹದಿಂದ ದೇವರನ್ನು ಪ್ರಕಾಶಪಡಿಸಿರಿ. ನಿಮ್ಮ ದೇಹದಲ್ಲಿ ದೇವರನ್ನು ಪ್ರಕಾಶಪಡಿಸಿರಿ. ನಮ್ಮ ದೇಹದಲ್ಲಿ ಅಂದ್ರೆ ದೇವರು ನಮ್ಮನ್ನ ಕೊಂಡುಕೊಂಡಿದ್ದಾರೆ, ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಮತ್ತೆ ಒಂದು ಕಾಲದಲ್ಲಿ ಎಲ್ಲಿದ್ದೀವಿ? ಲೋಕದಲ್ಲಿದ್ದೀವಿ. ಲೋಕದಲ್ಲಿ ಇದ್ದಾಗ ಲೋಕ ಎಲ್ಲ ಕೂಡ ದೇವರದೇ ಅಲ್ವಾ? ಲೋಕ ಎಲ್ಲ ದೇವರದೇ. ಅದೇ ಪ್ರಕಾರ ದೇವರ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ಒಂದೇ ಅಲ್ವಾ? ಎಲ್ಲರೂ ದೇವರ ಮಕ್ಕಳು ಆಗಿರುವಾಗ ಮತ್ತೆ ಕ್ರಯವನ್ನ ಕೊಟ್ಟು ಕೊಂಡುಕೊಳ್ಬೇಕಾ? ಕ್ರಯವನ್ನ ಕೊಟ್ಟು ಕೊಂಡುಕೊಳ್ಬೇಕಾ? ಯಾರಿಗೆ ಕ್ರಯವನ್ನು ಕೊಟ್ಟಿದ್ದಾರೆ? ಇನ್ನೊಬ್ಬರಿಗೆ ಕ್ರಯವನ್ನು ಕೊಟ್ಟು ಕೊಂಡುಕೊಳ್ಳುವಂಥದ್ದು ನಾವು ನೋಡ್ತೀವಿ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ವಿ, ಯಾರನ್ನಾದ್ರೂ ಕೊಂಡುಕೊಳ್ಬೇಕಾದ್ರೆ ಇನ್ನೊಬ್ರು ಕ್ರಯವನ್ನ ಕೊಟ್ಟು ಇನ್ನೊಬ್ಬರಿಗೆ ಹಣ ಕೊಟ್ಟು ಇವರು ಕೊಂಡುಕೊಳ್ಳುವಂಥದ್ದು ನೋಡ್ತೀವಿ. ಅದೇ ಪ್ರಕಾರ ನಮ್ಮ ಮಧ್ಯದಲ್ಲಿ ಯಾವುದೋ ಒಂದು ವಸ್ತುಗಳನ್ನ ನಾವು ಕೊಂಡುಕೊಳ್ಬೇಕಾದ್ರೆ ಕ್ರಯವನ್ನ ಕೊಡುವಂಥದ್ದು ಇಲ್ಲ. ಯಾವುದೋ ಒಟ್ಟಿನಲ್ಲಿ ಬೆಳ್ಳಿ ಬಂಗಾರ ಏನು ವಸ್ತುಗಳನ್ನು ಕೊಟ್ಟು ಮತ್ತೆ ಪರ್ಚೇಸ್ ಮಾಡುವಂಥದ್ದು ನೋಡ್ತೀವಿ. ಯೇಸು ಕ್ರಿಸ್ತರು ಕೊಂಡುಕೊಂಡಿದ್ದಾರೆ, ಅದು ಕೂಡ ರಕ್ತವನ್ನ ಕೊಟ್ಟು ಕೊಂಡುಕೊಂಡಿದ್ದಾರಂತೆ. ಈ ಲೋಕದಲ್ಲಿ ರಕ್ತ ಕೊಡ್ತೀನಿ, ನನಗೆ ಇಂಥದ್ದು ಬೇಕು ಅಂದ್ರೆ ಕೊಡ್ತಾರ? ಅದು ಕೂಡ ಈಗಿನ ಕಾಲದಲ್ಲಿ ಪ್ರಿಯರ ದೇವರ ಮಕ್ಕಳಿಗ ಆಸ್ಪತ್ರೆಗಳು, ಇಂತಿಂತ ಆಸ್ಪತ್ರೆಗಳಿದೆ, ಇಂತಿಂತ ಆಸ್ಪತ್ರೆಗಳಲ್ಲಿ ಇಂತಿಂತ ಅನಾರೋಗ್ಯದಲ್ಲಿದ್ದಾರೆ, ಇವರಿಗೆ ರಕ್ತ ಬೇಕು, ಸ್ವಲ್ಪ ಹಣ ಕೊಡ್ತೀವಿ ಅಂದಾಗ ಅದೊಂದು ಬೇರೆ ಒಂದು ರೀತಿಯಲ್ಲಿ ನಡೀತಾ ಇದೆ, ಅದು ಬೇರೆ. ಆದ್ರೆ ಪ್ರತ್ಯೇಕವಾಗಿ ನೀವು ಯೋಚನೆ ಮಾಡಿ ಪ್ರಿಯರೇ, ರಕ್ತ ಕೊಟ್ಟು ಕೊಂಡುಕೊಳ್ಳುವಂತ ಪರಿಸ್ಥಿತಿ ಏನಾಗಿದೆಪ್ಪ ಅಂತ ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನವನ್ನು ಒಂದ್ಸಾರಿ ಗಮನಿಸಿರಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಿಂದ 6:12. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಸರ್ ಓದ್ಬೇಕ್ರಿ ನೀವು? ಓದಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸಾಕು. ನೋಡಿ, ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗವನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿ ಇರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಆತನಿಗೆ ಅರ್ಪಿಸಿರಿ, ಆತನಿಗೆ ಅರ್ಪಿಸಿರಿ ಅಂತ. ಇಲ್ಲಿ ಗಮನಿಸ್ಬೇಕು, ಪ್ರತಿ ಮನುಷ್ಯನು ಯಾವುದಕ್ಕೆ ಒಪ್ಪಿಸಿದ್ದಾನೆ ಅಂತ ನೋಡುವಾಗ ಪಾಪಕ್ಕೆ ಒಪ್ಪಿಸಿದ್ದಾನಂತೆ. ಏನನ್ನು ಪಾಪಕ್ಕೆ ಒಪ್ಪಿಸಿದ್ದಾನೆ ಅಂತ ನೋಡುವಾಗ ಅವಯವಗಳು ಅಂದ್ರೆ ಟೋಟಲ್ ಈ ಶರೀರವನ್ನು, ಈ ದೇಹವನ್ನು ಯಾವುದಕ್ಕೆ ಒಪ್ಪಿಸಿದ್ದಾನೆ ಮನುಷ್ಯ ಅಂತ ನೋಡುವಾಗ ಪಾಪಕ್ಕೆ ಅಂದ್ರೆ ಸೈತಾನನಿಗೆ ಒಪ್ಪಿಸಿದ್ದಾನಂತೆ. ಅದೇ ಮೇನ್ ಉದ್ದೇಶ. ಈಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ.
ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ. ಅಂದ್ರೆ ಆಲ್ರೆಡಿ ದುಷ್ಟತ್ವಕ್ಕೆ ಒಪ್ಪಿಸಿ ಈ ಅವಯವಗಳು ಇಲ್ಲಾಂದ್ರೆ ಈ ಶರೀರ ಸಾಧನವಾಗಿ ಆಗಿದೆ ಅಂತೆ. ಸಾಧನ ಅಂದಾಗ ಪ್ರಿಯರ ದೇವ್ರ ಮಕ್ಕಳಿರ ಯುದ್ಧ ಮಾಡೋದಕ್ಕೆ ಹೋದಾಗ ಒಂದು ಕಾಲದಲ್ಲಿ ಕೈಯಲ್ಲಿ ಕತ್ತಿಗಳು ಇಲ್ಲಪ್ಪ ಅಂದರೆ ಆಯುಧಗಳು ಇರುತ್ತೆ, ಯಾವುದೋ ಒಂದು ಸಾಧನಗಳಾಗಿ. ಅಂದ್ರೆ ಯುದ್ಧ ಮಾಡೋದಕ್ಕೆ ಹೋದಾಗ ಕೈಯಲ್ಲಿ ಕೆಲವು ಆಯುಧಗಳು ಇರುವಂತದ್ದು. ಇವಾಗ ಏನಾಗಿದೆಪ್ಪ ಅಂತ ನೋಡುವಾಗ ಶರೀರನ್ನೇ ಒಂದು ಆಯುಧವಾಗಿದೆ ಅಂತೆ. ಏನಾಗಿದಪ್ಪ ಅಂತ ನೋಡುವಾಗ ಪಾಪದ ನಿಯಮಕ್ಕೆ ಒಳಪಟ್ಟಿದೆ ಅಂತೆ. ಪಾಪಕ್ಕೆ. ಅದೇ ಹೇಳ್ತಾರೆ ಇಲ್ಲಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಈ ದೇಹವನ್ನು ದೇವರು ಕೊಟ್ಟಿದ್ದು ದೇವರ ಮಹಿಮೆಗಾಗಿ. ಈ ಲೋಕದಲ್ಲಿ ದೇವರ ಮಹಿಮೆಯನ್ನು, ದೇವರ ಪ್ರಭಾವವನ್ನು, ದೇವರ ಗುಣಗಳನ್ನು, ದೇವರ ಒಂದು ಮಹಿಮೆಯನ್ನು, ದೇವರೊಂದು ಪ್ರೀತಿಯನ್ನು ಈ ಲೋಕಕ್ಕೆ ಪ್ರಕಾಶಪಡಿಸ್ಬೇಕು. ಅಂದ್ರೆ ಪ್ರತಿ ಶರೀರಗಳು, ಪ್ರತಿ ದೇಹಗಳು ಅಂದ್ರೆ ದೇವರನ್ನ ಪ್ರಕಾಶಪಡಿಸ್ಬೇಕು. ದೇವರನ್ನ ಹೇಗೆ ಪ್ರಕಾಶಪಡಿಸಕ್ಕಾಗುತ್ತೆ, ಹೇಗೆ ದೇವರನ್ನ ಮಹಿಮೆ ಪಡಿಸಕ್ಕಾಗುತ್ತೆ ಅಂದಾಗ ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡು, ದೇವರ ಒಂದು ಗುಣಗಳನ್ನ ತಿಳಿದುಕೊಂಡು ಅವರು ಹೇಳಿರೋ ಪ್ರಕಾರ ಜೀವಿಸಿದಾಗ ಪ್ರಿಯರೇ, ನಮ್ಮ ಜೀವಿತದಲ್ಲಿ, ನಮ್ಮ ಬದುಕಿನಲ್ಲಿ ದೇವರು ಮಹಿಮೆ ಹೊಂದುತ್ತಾರೆ. ಭೂಮಿ ಮೇಲೆ ಕೂಡ ತಂದೆ ತಾಯಿಗಳು ಮಹಿಮೆ ಹೊಂದುತ್ತಾರೆ ಮಕ್ಕಳ ಮೂಲಕ ತಂದೆ ತಾಯಿಗಳು ಮಹಿಮೆ ಹೊಂದುವಂಥದ್ದು. ಹೇಗೆ ಮಹಿಮೆ ಹೊಂದುತ್ತಾರೆ ಹೇಳಿ? ತಂದೆ ತಾಯಿಗಳ ಮಾತಿಗೆ ಒಳಪಟ್ಟು ವಿಧೇಯರಾಗಿ ಒಳ್ಳೆ ರೀತಿಯಿಂದ ನಡೆದುಕೊಂಡಾಗ ಮಕ್ಕಳು, ತಂದೆ ತಾಯಿಗಳಿಗೆ ತಿರುಗಿ ಬಿದ್ರೆ, ತಂದೆ ತಾಯಿಗಳಿಗೆ ತಿರುಗಿ ಬಿದ್ದು ತಂದೆ ತಾಯಿಗಳ ಮಾನವನ್ನ ಕಳೆದ್ರೆ, ತಂದೆ ತಾಯಿಗಳ ಮನಸ್ಸನ್ನ ನೋಯ್ಪಡಿಸುವಂತ, ದುಃಖಪಡಿಸುವಂತ ರೀತಿಯಲ್ಲಿ ಇವ್ರು ನಡ್ಕೊಂಡ್ರೆ ಮಹಿಮೆ ಬರುತ್ತಾ? ಮಹಿಮೆ ಹಾಳಾಗತ್ತ. ಎರಡು ರೀತಿಯಲ್ಲಿ ಕೆಲವರು ಮಕ್ಕಳ ಮೂಲಕ ತಂದೆ ತಾಯಿಗಳಿಗೆ ಭೂಲೋಕದಲ್ಲಿ ಮಹಿಮೆ ಎಂದಾಗ ಒಟ್ಟಿನಲ್ಲಿ ಮೊದಲನೇದಾಗಿ ತಂದೆ ತಾಯಿಗಳಿಗೆ ಒಳಪಡ್ತಾರೆ, ವಿಧೇಯರಾಗ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಉದ್ಯೋಗ ಮಾಡುವಂಥದ್ದು ಯಾವುದೊಂದು. ಆಮೇಲೆ ತಮ್ಮ ತಂದೆ ತಾಯಿಗಳಿಗೆ ಏನಾದ್ರೂ ಕಷ್ಟ ಇದ್ದಾಗ ಮಕ್ಕಳು ನೋಡಿಕೊಳ್ಳುವಂಥದ್ದು. ತಂದೆ ತಾಯಿಗಳಿಗೆ ಯಾವ ನೋವು ಕೊಡದೆ, ಯಾವ ದುಃಖ ಬಾರದೆ ಒಳ್ಳೆ ರೀತಿಯಿಂದ ನೋಡಿಕೊಂಡಾಗ, ಕಾಪಾಡಿದಾಗ, ಎರಡನೇದಾಗಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಂಡಾಗ ಅವಾಗ ತಂದೆ ತಾಯಿಗಳಿಗೆ ಒಂದು ಘನತೆ ಇಲ್ಲ ಗೌರವ ಎನ್ನುವಂಥದ್ದು ಬರುತ್ತೆ. ಇವಾಗ ಪರಲೋಕದಲ್ಲಿದ್ದಂತ ನಮ್ಮ ತಂದೆ ಇದ್ದಾರಲ್ಲ, ಅವ್ರ ಮೂಲಕನೇ ಟೋಟಲ್ ಎಲ್ಲ. ಪರಲೋಕದ ತಂದೆಯಾದ ದೇವ್ರ ಮೂಲಕನೇ ಭೂಮಿಯ ಮೇಲೆ ತಂದೆ ತಾಯಿಗಳು, ಭೂಮಿಯ ಮೇಲೆ ನಾವು, ಭೂಮಿಯ ಮೇಲೆ ಮತ್ತೆ ನಾವೇನಾದ್ರೂ ಪಡ್ಕೊಂಡಿದೀವ ಅಂದ್ರೆ ಯೌವನ ಕಾಲದಲ್ಲಿ ಸ್ತ್ರೀಯರು ಪುರುಷರು ಮದುವೆ ಮಾಡಿಕೊಂಡಾಗ ಒಂದು ಕಾಲದಲ್ಲಿ ಸಿಂಗಲ್ ಆಗಿ ಒಬ್ಬೊಂಟಿಗರಾಗಿ ಇರ್ತಾರೆ. ತಂದೆ ತಾಯಿಗಳಿದ್ರು ಕೂಡ ಒಂದು ರೀತಿಯಲ್ಲಿ ಮದುವೆ ಮಾಡಿಕೊಳ್ಳದಿದ್ದಾಗ ಜೊತೆ ಇಲ್ಲ, ಸ್ನೇಹಿತರು, ಅದು ಬೇರೆ. ಒಂದು ನೋಡುವಾಗ ದೇವ್ರ ಜೊತೆ ಮಾಡ್ತಾರೆ ಸ್ತ್ರೀ ಪುರುಷರನ್ನ. ಅವಾಗ ಇಬ್ರು ಒಂದಾಗುವಂಥದ್ದು. ಇದು ಯಾರ ಸಂಕಲ್ಪ? ಇದು ದೇವ್ರ ಸಂಕಲ್ಪ. ಅಂದ್ರೆ ಗಂಡ ಹೆಂಡತಿ ಇಬ್ರು ಒಂದಾಗುವಂಥದ್ದು. ಈ ಪುರುಷನಿಗೆ ಒಬ್ಬ ಸ್ತ್ರೀಗಳನ್ನ ಕೊಟ್ಟಿದ್ದಾರೆ, ದೇವ್ರು ಕೊಟ್ಟಿದ್ದಾರೆ ಹೆಂಡತಿಯನ್ನ, ಈಕೆಗೆ ಗಂಡನನ್ನು. ಅಂದ್ರೆ ಈ ಜೀವಿತವನ್ನು ಕೊಟ್ಟಿದ್ದಾರೆ, ತಂದೆ ತಾಯಿಗಳನ್ನು ಕೊಟ್ಟಿದ್ದಾರೆ. ಸ್ತ್ರೀಯಳಿಗಾದ್ರೆ ಗಂಡನನ್ನು, ಪುರುಷನಾದ್ರೆ ಹೆಂಡತಿಯನ್ನು, ಆಮೇಲೆ ಇಬ್ಬರನ್ನ ಆಶೀರ್ವಾದ ಮಾಡಿ ಮಕ್ಕಳನ್ನು,
ಇದೆಲ್ಲ ಕೂಡ ದೇವ್ರು ಕೊಟ್ಟಿರುವಾಗ, ಈ ಲೋಕದಲ್ಲಿ ಬದುಕೋದಿಕ್ಕೆ ಎಲ್ಲ ಅನುಕೂಲ ಮಾಡಿ ಕೊಟ್ಟಿರುವಾಗ ಏನ್ರಿ, ಆತನನ್ನು ಪ್ರತಿ ಮನುಷ್ಯರು ಘನಪಡಿಸೋದು ಬಿಟ್ಟು, ಆರಾಧಿಸೋದು ಬಿಟ್ಟು, ಕೊಂಡಾಡೋದು ಬಿಟ್ಟು, ಆತನನ್ನು ಮಹಿಮೆ ಪಡಿಸೋದು ಬಿಟ್ಟು, ಆತನ ಒಂದು ಗುಣಗಳನ್ನ ಈ ಜೀವಿತದಲ್ಲಿ, ಈ ಒಂದು ದೇಹದಲ್ಲಿ, ಈ ಒಂದು ನಡವಳಿಕೆಯಲ್ಲಿ ತೋರಿಸೋದು ಬಿಟ್ಟು, ಪಾಪದಲ್ಲಿ ಬಿದ್ದಾಗ, ಪಾಪದ ವ್ಯಾಮೋಹದಲ್ಲಿ, ಅಂಧತ್ವದಲ್ಲಿ ಇದು ಜೀವಿಸಿದಾಗ ಏನ್ರಿ, ಆಗ ಈ ಲೋಕಕ್ಕೆ ದಾಸರಾಗ್ತಾರೆ. ಈ ಲೋಕಕ್ಕೆ ದಾಸರು, ಈ ಲೋಕಕ್ಕೆ ಗುಲಾಮರು, ಸೇವಕರು. ಅದಕ್ಕೆ ದೇವರು, ನೀವೆಲ್ಲರೂ ನನ್ನ ಮಕ್ಕಳು, ನನ್ನ ಮಾರ್ಗದಲ್ಲಿ ಬರಬೇಕು, ನನ್ನ ಮಾತನ್ನ ಕೇಳಬೇಕು ಅಂತ ಹೇಳಿ ಪದೇ ಪದೇ ಕೇಳ್ತಾನೆ ಇರ್ತಾರೆ ಅವರು. ಯಾಕೆ ಅಷ್ಟೊಂದು ಅವರಿಗೆ ಚಿಂತೆ ಅಂತ ನೋಡುವಾಗ, ಏನಿಲ್ಲ, ಒಂದೇ, ನೀವೆಲ್ಲರೂ ನನ್ನ ಮಕ್ಕಳು, ನೀವೆಲ್ಲರೂ ನನ್ನ ಬಳಿಗೆ ಬರಬೇಕು, ನನ್ನ ಮಾತನ್ನ ಕೇಳಿ ಅಂತೇಳಿ. ದೇವ್ರ ಮಾತು ಕೇಳೋದು ಹೋದ್ರೆ ನಷ್ಟ ಯಾರಿಗಪ್ಪ ಅಂತ ನೋಡುವಾಗ, ಅವ್ರಿಗಲ್ಲ, ನಮ್ಗೇನೆ ನಷ್ಟ. ಯಾರಿಗೆ ನಷ್ಟ ಹೇಳಿ? ನಮ್ಗೇನೇ ನಷ್ಟ. ಯಾಕಂದ್ರೆ ಕಠಿಣವಾದಂತ ಶಿಕ್ಷೆಗೆ, ಅಂದ್ರೆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂತ ಸ್ಥಳ ಇದೆ. ಆ ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ಬೇಕಾಗತ್ತೆ. ಯಾತನೆ. ಇವಾಗ ಐಶ್ವರ್ಯವಂತನಿದ್ದಾನಲ್ಲ, ಯಾತನೆ ಪಡುವಂತ ಸ್ಥಳಕ್ಕೆ ಹೋಗಿದ್ದಾನೆ. ಯಾಕೆ ಹೋಗಿದ್ದಾನೆ ಆತ ಅಂತ ನೋಡುವಾಗ, ಆತ ಈ ಲೋಕದಲ್ಲಿ ಏನ್ರಿ, ಪಾಪಕ್ಕೆ, ಈ ಲೋಕದಲ್ಲಿ ಲೋಕದ ಆಶೆಗಳಿಗೆ ಒಳಪಟ್ಟು ಜೀವಿಸಿ ಬದುಕಿದ್ದಾನೆ. ಮೊದಲು ಕೊನೆಯದಾಗಿ ಯಾತನೆ ಪಡುವಂತ ಸ್ಥಳಕ್ಕೆ. ಅದೇ ಪ್ರಕಾರ ಸತ್ತಂತ ಪ್ರತಿಯೊಬ್ಬರು, ಸಾಯುವಂತ ಪ್ರತಿಯೊಬ್ಬರು ಅನುಮಾನ ಏನಿಲ್ಲ ಏನ್ರಿ, ದೇವರನ್ನ ತಿಳಿದುಕೊಳ್ಳದೆ, ದೇವರನ್ನ ಅರ್ಥ ಮಾಡಿಕೊಳ್ಳದೆ ಜೀವಿಸಿದರೆ ಹೋಗುವಂತದ್ದೇ ಬೆಂಕಿಯ ಕೊಂಡಕ್ಕೆ. ಅದಕ್ಕೆ ಎಲ್ಲಿದ್ದಾರೆ ಇವರೆಲ್ಲರಪ್ಪ ಅಂತ ನೋಡುವಾಗ, ದಾಸತ್ವದಲ್ಲಿದ್ದಾರೆ. ಪಾಪ ಎಂಬ ಏನ್ರಿ, ಆ ದಾಸದಲ್ಲಿ, ಇಲ್ಲಾಂದ್ರೆ ಸರಿಯಲ್ಲಿ. ಮತ್ತೆ ಇವರೆಲ್ಲರನ್ನು ಕಾಪಾಡೋದಕ್ಕೆ ಪ್ರಭು ಬರ್ತಾರೆ. ಬಂದು ಕೂಡ ಏನಪ್ಪಾ ಅಂದ್ರೆ ಏನ್ರಿ, ತನ್ನ ಜೀವಿತವನ್ನ ಅರ್ಪಣೆ ಮಾಡಿಕೊಳ್ಳುದು ನೋಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆ ಏನ್ರಿ, 2ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ನೋಡಿ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಸಾಕು ನೋಡಿದ್ರ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ, ಯಾರ ಮಕ್ಕಳು? ದೇವರ ಮಕ್ಕಳು. ಓಕೆ, ದೇವರ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು, ಯೇಸು ಕ್ರಿಸ್ತರು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅಂದ್ರೆ ಈ ಮನುಷ್ಯರು ಏನಾಗಿದ್ದಾರೆ? ದಾಸತ್ವದಲ್ಲಿ ಇದ್ದಂಥವರನ್ನ ಬಿಡಿಸ್ಬೇಕು. ಬಿಡಿಸುವಂಥದ್ದು ಯಾವುದಕ್ಕೆ? ದಾಸತ್ವ, ಲೋಕಕ್ಕೆ ದಾಸತ್ವದಲ್ಲಿ ದಾಸರಾಗಿದ್ದಾರೆ. ಲೋಕದಲ್ಲಿ ಯಾರಿದ್ದಾರೆ? ಅಂಧಕಾರದ ದೊರೆ ಇದ್ದಾನೆ. ದೊರೆ ಯಾರು? ಅಂಧಕಾರದ ದೊರೆ, ಅಂದ್ರೆ ಸೈತಾನನು ದೊರೆ. ಈ ಲೋಕ ಅಂಧತ್ವದಲ್ಲಿದೆ. ದೇವರ ಮಕ್ಕಳು ಎಂದು ಕರೆಯಲ್ಪಡುವ ಮಾನವರೆಲ್ಲರೂ ಕೂಡ ಅಂಧಕಾರದ ದೊರೆಗೆ ಒಳಪಟ್ಟಿದ್ದಾರೆ. ಅವನಿಗೆ ದಾಸರಾಗಿದ್ದಾರೆ, ಲೋಕಕ್ಕೆ ದಾಸರಾಗಿದ್ದಾರೆ. ಲೋಕಕ್ಕೆ ದಾಸರಾಗಿರುವುದರಿಂದ ಈ ಲೋಕದಲ್ಲಿ ಏನ್ರಿ, ರಕ್ತವನ್ನು ಸುರಿಸುವಂಥದ್ದು, ಪ್ರಾಣವನ್ನು ಕೊಡುವಂಥದ್ದು. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ.
ಅಂದ್ರೆ ನಿಮ್ಮನ್ನ ನಮ್ಮನ್ನ ಇವಾಗ ನಾವು ದೇವರ ಸಭೆಯಲ್ಲಿ ಇದ್ದಂತ ನಮ್ಮನ್ನು ಏನ್ರಿ ಪ್ರಭು ಪ್ರಾಣ ತ್ಯಾಗ ಮಾಡಿದ್ದಾರೆ, ರಕ್ತವನ್ನು ಸುರಿಸಿದ್ದಾರೆ. ರಕ್ತ ಕೊಟ್ಟು ಈ ಲೋಕಕ್ಕೆ ರಕ್ತ ಕೊಟ್ಟು ನಮ್ಮನ್ನ ಬಿಡಿಸಿದ್ದಾರೆ. ಏನ್ರಿ ಈ ಲೋಕಕ್ಕೆ ರಕ್ತ ಕೊಟ್ಟು ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಏನ್ರಿ ನಿನ್ನನ್ನು ನನ್ನನ್ನು ಬಿಡಿಸುವಂಥದ್ದು. ಇವಾಗ ನಾವು ಯೇಸು ಕ್ರಿಸ್ತರ ಬಳಿಯಲ್ಲಿ ಬಂದಿದ್ದೀವಿ, ಯೇಸು ಕ್ರಿಸ್ತರನ್ನ ನಾವು ಅಂಗೀಕರಿಸಿದ್ದೀವಿ. ಯೇಸು ಕ್ರಿಸ್ತರನ್ನ ಅಂಗೀಕರಿಸಿ ನಂಬಿ ದೀಕ್ಷಾ ಸ್ಥಾನವನ್ನು ಪಡ್ಕೊಂಡಿದೀವಿ ಅಂದ್ರೆ ನಮ್ಗೆ ಈ ಲೋಕ ಬೇಡ ತಂದೆ, ನಮಗೆ ಈ ಲೋಕ ಬೇಡ. ಈ ಲೋಕದಲ್ಲಿ ಇದ್ರು ನಾವು ನಿಮ್ಗೋಸ್ಕರ ಬದುಕ್ತೀವಿ. ಯಾಕಂದ್ರೆ ನಮ್ಗೋಸ್ಕರ ತಂದೆ ನಿಮ್ಮ ಪ್ರಿಯ ಕುಮಾರನು ಮರಣ ಹೊಂದಿದ್ದಾರೆ, ನಮ್ಗೋಸ್ಕರ ನಿಮ್ಮ ಪ್ರಿಯ ಕುಮಾರನು ರಕ್ತವನ್ನು ಸುರಿಸಿದ್ದಾರೆ, ನಮ್ಗೋಸ್ಕರ ಅವರು ಪರಿಶುದ್ಧರಾದಂತ ಅವರು ಬಲಿಯಾಗಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಏನ್ ಮಾಡ್ತೀವಿ, ನಮ್ಮ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ರಕ್ತವನ್ನು ಸುರಿಸಿದ್ದಾರಂದ್ರೆ ಅವ್ರನ್ನ ಅರ್ಥ ಮಾಡಿಕೊಂಡು ತಂದೆಯಾದ ದೇವರ ಮನಸ್ಸನ್ನ ತಿಳಿದುಕೊಂಡು ಏನ್ರಿ ನಾವು ದೇವರ ಸಭೆಯಲ್ಲಿ ಬರುವಂತದ್ದು. ದೇವರ ಸಭೆಯಲ್ಲಿ ನಾವು ಬರಬೇಕಾದ್ರೆ ಇದರ ಹಿಂದೆ ಪ್ರಭು ಪ್ರಾಣ ತ್ಯಾಗ ಮಾಡಿದ್ದಾರೆ, ರಕ್ತವನ್ನು ಸುರಿಸಿದ್ದಾರೆ, ತಮ್ಮ ಜೀವಿತವನ್ನ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ಬಲಿಯಾಗಿದ್ದಾರೆ. ಈ ಲೋಕದಲ್ಲಿ ಅಂಧತ್ವದಲ್ಲಿ ಅಂಧಕಾರದ ದೊರೆತನದಲ್ಲಿ ಇದ್ದಂತ ನಿನ್ನನ್ನು ನನ್ನನ್ನು ಬಿಡಿಸೋದಕ್ಕೆ ಅವರು ಬಲಿಯಾಗಿರುವಂತದ್ದು. ದೇವ್ರ ಮುಕ್ತಿರ ಅವರು ಮರಣ ಹೊಂದಿ ಏನ್ರಿ ಸಿಲುವೆ ಮರಣ ಹೊಂದಿ ನಮ್ಮೆಲ್ಲರಿಗೂ ಬಿಡುಗಡೆ, ಟೋಟಲ್ ಲೋಕಕ್ಕೆ ಬಿಡುಗಡೆ. ಏನ್ ಬಿಡುಗಡೆಪ್ಪ ಅಂತ ನೋಡುವಾಗ ಅಂಧತ್ವದ ಅಂದ್ರೆ ಸೈತಾನನ ಹತೋಟಿಲಿ ಇದ್ದವರನ್ನ ಬಿಡಿಸೋದು. ಅಂದ್ರೆ ಲೋಕಕ್ಕೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಮಾರ್ಗ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಜೈಲಿದೆ ಅಂತ ತಿಳ್ಕೊಳ್ಳಿ. ಸೆಂಟ್ರಲ್ ಜೈಲು ಇಲ್ಲ, ಒಟ್ಟಿನಲ್ಲಿ ದೊಡ್ಡ ಜೈಲು. ಆ ಜೈಲಿನಲ್ಲಿ ಏನಪ್ಪಾ ಅಂದ್ರೆ ಎಲ್ಲರನ್ನ ಕೂಡಿ ಹಾಕಿದ್ದಾರೆ ಜೈಲಿನಲ್ಲಿ. ಆ ಜೈಲಿನಲ್ಲಿ ಇದ್ದಂತವ್ರನ್ನ ಬಿಡಿಸ್ಬೇಕಾದ್ರೆ ಯಾರೋ ಒಬ್ಬ ನಾಯಕನು ಬರ್ಬೇಕು. ಏನ್ ಕೊಡ್ಬೇಕು ಈ ಲೋಕದಲ್ಲಿ? ಜಾಮೀನ್ ಕೊಡುವಂಥದ್ದು, ಅದಲ್ವಾ? ಜಾಮೀನ್ ಕೊಡುವಂಥದ್ದು. ಜಾಮೀನ್ ಕೊಟ್ಟಾಗ ಆಗ ಬಿಡುಗಡೆ ಆಗುತ್ತೆ. ಒಂದು ರೀತಿಯಲ್ಲಿ ಜಾಮೀನಿಂದ ಹೊರಗಡೆ ಬರುವಂಥದ್ದು. ನಾವು ಯಾರಾದರೂ ಜೈಲಲ್ಲಿದ್ರೆ, ಯಾರೇ ಆಗ್ಲಿ ಜೈಲಲ್ಲಿದ್ರೆ ಹೊರಗಡೆ ಬರ್ಬೇಕಂದಾಗ ಜಾಮೀನ್ ಬೇಕು. ಯಾರೋ ಒಬ್ರು ಬಂದು ಸಹಾಯ ಮಾಡಬೇಕು, ಇಲ್ಲದೆ ಹೋದ್ರೆ ಹೊರಗಡೆ ಕಳಿಸ್ಕೊಡಲ್ಲ ತಪ್ಪು ಮಾಡಿದವರನ್ನ. ದೊಡ್ಡ ಒಬ್ಬ ಅಧಿಕಾರಿ ಜೈಲಲ್ಲಿ ಇದ್ದಂತ ಎಲ್ಲಾರಿಗೂ ಈ ಲೋಕದಲ್ಲಿ ಒಂದು ಆಲೋಚನೆ ಮಾಡೋಣ. ಎಷ್ಟು ಮಂದಿ ಜೈಲಲ್ಲಿ ಇದ್ದಾರೋ ಅವರೆಲ್ಲರಿಗೂ ಬಿಡುಗಡೆ ಮಾಡ್ತೀವಿ, ನಾನೇ ನಿಮ್ಗೆ ಜಾಮೀನು ಕೊಡ್ತೀನಿ, ನೀವು ಹೊರಟೋಗಿ ಅಂತೇಳಿ, ನಿಮ್ಮ ಪ್ರಾಂತಗಳಿಗೆ ಹೊರಟೋಗಿ ಅಂತೇಳಿ ದೊಡ್ಡ ಒಬ್ಬ ಅಧಿಕಾರಿ ಬಂದು ಇಲ್ಲ ಒಬ್ಬ ಅರಸನು ಬಂದು ಜಾಮೀನು ಕೊಟ್ಟು ನೀವೆಲ್ಲರೂ ಹೊರಟೋಗಿ ಅಂತೇಳಿ ಬಿಡುಗಡೆ ಮಾಡಿದಾಗ ಹೇಗಿರುತ್ತೆ? ಜೈಲಿಂದ ಎಲ್ಲರೂ ಖುಷಿಯಾಗಿ ಹೊರಗಡೆ ಹೋಗ್ಬಿಡ್ತಾರೆ, ಮನೆಗೆ ಹೋಗ್ತಾರೆ. ಒಂದ್ ವೇಳೆ ಇಲ್ಲ ನಾವು ಇಲ್ಲೇ ಇರ್ತೀವಿ, ಜೈಲಲ್ಲೇ ಇರ್ತೀವಿ, ಇಲ್ಲೇ ಸುಖವಾಗಿದೆ, ಯಾವ ಕೆಲಸ ಮಾಡಲ್ಲ, ಎಲ್ಲ ಕುಂತಲ್ಲೇ ಊಟ ಕೊಡ್ತಾ ಇದ್ದಾರೆ, ಪರವಾಗಿಲ್ಲ ಇಲ್ಲೇ ಇದ್ಬಿಡ್ತೀವಿ ಅಂದ್ರೆ ಅವ್ರು ಏನಾಗಿದ್ದಾರೆ? ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಯಾರಾದ್ರೂ ಜೈಲಲ್ಲಿ ಇರ್ತಾರ? ಅಂದ್ರೆ ಜೈಲಲ್ಲಿ ಇದ್ದವ್ರಿಗೆ ಬಿಡುಗಡೆ ಮಾಡಿದ್ವಿ, ಹೋಗ್ಬೋದು ನಿಮ್ಮ ಮನೆಗಳಿಗೆ ಅಂತೇಳಿ ಅಧಿಕಾರಿಗಳು ಪ್ರಕಟಣೆ ಮಾಡಿದಾಗ ಒಬ್ಬ ದೊಡ್ಡ ಒಡೆಯನು ಬಂದು ನಿಮ್ಗೆಲ್ಲರಿಗೂ ಬಿಡುಗಡೆ ಮಾಡ್ತೀನಿ, ನಾನೇ ಜಾಮೀನು ಕೊಡ್ತೀನಿ, ನೀವೆಲ್ಲರೂ ಹೊರಟೋಗ್ಬಿಡಿ ಅಂತ ಅಂದಾಗ ಜೈಲಲ್ಲಿ ಇದ್ದವ್ರು ಏನ್ ಮಾಡ್ತಾರೆ ಹೇಳಿ? ಹೊರಟೋಗ್ತಾರಿಲ್ವಾ?
ಇನ್ನು ಕೆಲವರು ಅಲ್ಲೇ ಇದ್ದಾರಂತ ತಿಳ್ಕೊಳ್ಳಿ. ಇವು ಇಲ್ಲ ಇಲ್ಲ ನಾವು ಹೋಗಲ್ಲ ಇಲ್ಲೇ ಇರ್ತೀವಿ ಅಂದ್ರೆ ಅವ್ರಿಗೆ ಅರ್ಥ ಆಗಿದೆಯಾ ಅರ್ಥ ಆಗಿಲ್ವಾ ಅವ್ರು ಹೇಳೋದು? ಏನಾಗಿದೋ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಅಲ್ಲೇ ಅಡ್ಜಸ್ಟ್ ಆಗಿದಾರ, ಆಗಿನೂ ಇರ್ಬೋದು. ಅರ್ಥ ಆಗಿಲ್ವಾ, ಆಗೂನು ಇರ್ಬೋದು. ಒಂದು ಅರ್ಥ ಆಗದೆ ಇರ್ಬೋದು. ಎರಡನೇದಾಗಿ ಅಲ್ಲಿ ಅಡ್ಜಸ್ಟ್ ಆಗಿರ್ಬೋದು ಏನೋ ಒಂದು ರೀತಿಯಲ್ಲಿ. ಅದೇ ಪ್ರಕಾರ ಟೋಟಲ್ ಲೋಕಕ್ಕೆ ಬಿಡುಗಡೆ ಬಿಡುಗಡೆ ಎಲ್ಲರ ಅಂದ್ರೆ ನಿಮ್ಮೆಲ್ಲರಿಗೂ ಬಿಡುಗಡೆ ಅಂದ್ರೆ ಪಾಪದಲ್ಲಿದ್ದಂತ ನಿಮ್ಮನ್ನ ನಾನು ಬಿಡುಗಡೆ ಮಾಡಿದ್ದೀನಿ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ. ಅಂದ್ರೆ ಇವಾಗ ಪಾಪದ ಅಂಧತ್ವದಲ್ಲಿ ಅಂಧಕಾರದ ದೊರೆತನಲ್ಲಿ ಇದ್ದಂತ ಈ ಜನರನ್ನ ಪ್ರಭು ಏನ್ ಮಾಡಿದ್ದಾರೆ? ರಕ್ತವನ್ನು ಸುರಿಸಿ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಪಾಪ ಎಂಬ ಸೆರೆಯಲ್ಲಿದ್ದಂಥವ್ರನ್ನ ಬಿಡುಗಡೆ, ಪಾಪ ಎಂಬ ಸೆರೆಯಲ್ಲಿದ್ದಂಥವರನ್ನ ಬಿಡುಗಡೆ ಬಿಡುಗಡೆ ಮಾಡಿದಾಗ ಯೇಸು ಕ್ರಿಸ್ತರು ತಮ್ಮ ಬದುಕನ್ನ ಕೊಟ್ಟು ತಮ್ಮ ಜೀವಿತವನ್ನು ಕೊಟ್ಟು ಶಿಲುಬೆ ಮರಣದಿಂದ ಲೋಕಕ್ಕೆ ಬಿಡುಗಡೆ ಮಾಡಿರುವಾಗ ಇವರೆಲ್ಲರೂ ಯಾರ ಬಳಿಗೆ ಬರಬೇಕು? ಯಾರ ಬಳಿಗೆ ಬರಬೇಕು? ದೇವರ ಬಳಿಗೆ ಬರ್ಬೇಕು. ಇವರೆಲ್ಲರೂ ಬರ್ಬೇಕು. ಎಲ್ಲರೂ ಕರಿತಾ ಇದ್ದಾರೆ ದೇವರು, ಎಲ್ಲರನ್ನ ಕರಿತಾ ಇದ್ದಾರೆ, ಬನ್ನಿ ನನ್ನ ಮಕ್ಕಳಿಲ್ಲ ಅಂತೆ. ಎಲ್ಲರನ್ನ ಕರೆದಾಗ ಎಲ್ಲರೂ ಬರ್ಬೇಕಾ? ಅಲ್ಲೇ ಇರ್ಬೇಕಾ? ಲೋಕದಲ್ಲೇ ಇರ್ಬೇಕಾ? ಕೆಲವರು ಬಂದಿದ್ದಾರೆ, ಅರ್ಥ ಮಾಡಿಕೊಂಡು ನಮಗೋಸ್ಕರ ನಮ್ಮ ಪ್ರಭು ಪ್ರಾಣ ತ್ಯಾಗ ಮಾಡಿದ್ದಾರೆ, ಆ ತಂದೆಯಾದ ದೇವ್ರ ಬಗ್ಗೆ ಪರಿಚಯ ಮಾಡ್ತಾ ಇದ್ದಾರೆ, ಆ ತಂದೆಯಾದ ದೇವ್ರ ಬಳಿಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಅರ್ಥ ಮಾಡ್ಕೊಂಡವ್ರು ಏನಾಗಿದ್ದಾರಪ್ಪ ಅಂತ ನೋಡುವಾಗ ದೇವರ ಸಭೆಯಲ್ಲಿ ಅಂದ್ರೆ ದೇವರ ಕರೆಗೆ ಒಳಪಟ್ಟು ಬಂದಿದ್ದಾರೆ. ಇನ್ನ ಅರ್ಥ ಮಾಡಿಕೊಳ್ಳದವರು ಲೋಕದಲ್ಲಿ ಇದ್ದಾರೆ. ಅರ್ಥ ಮಾಡಿಕೊಂಡವ್ರು ಎಲ್ಲಿದ್ದಾರೆ? ಇನ್ನು ಲೋಕದಲ್ಲಿ ಪಾಪದಲ್ಲಿ ಇದ್ದಾರೆ. ಅದೇ ಸುಖವಾಗಿದೆ ಅಂತೇಳಿ ಅಲ್ಲೇ ಇದ್ದಾರೆ ಲೋಕದಲ್ಲಿ. ಲೋಕವನ್ನು ಬಿಟ್ಟು ದೇವರ ಬಳಿಗೆ ಇನ್ನು ಬಂದಿಲ್ಲ. ಬಂದವರು ಯಾರಪ್ಪ ಅಂದ್ರೆ ಸ್ವಲ್ಪ ಜನ. ಬಂದವರು ಯಾರು? ಸ್ವಲ್ಪ ಜನ. ಅಂದ್ರೆ ನೀವು ನಾವು ಬಂದಿದೀವಲ್ಲ, ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ವಿ. ಯಾವಾಗ ದೀಕ್ಷಾ ಸ್ಥಾನ ಪಡ್ಕೊಳ್ತೀವೋ ಆಗ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವಿ. ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಂತ ನಾವು ಕೊನೆ ತನಕ ದೃಢವಾಗಿ ನಿಲ್ಲಬೇಕು. ಅಂಧತ್ವದಲ್ಲಿ ಅಂಧಕಾರದ ದೊರೆತನಲ್ಲಿ ಇದ್ದಂತ ಕೆಲವರನ್ನ ಏನ್ರಿ ಕಾಪಾಡೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಇವಾಗ ಪ್ರಭು ನೋಡುವಾಗ ಟೋಟಲ್ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದಾರೆ. ದೇವರ ಮಾರ್ಗ ಇದೆಯಲ್ಲ, ರಕ್ಷಣೆ ಮಾರ್ಗ ಬಂದಿದೆಯಾ? ಎಲ್ಲ ಕಡೆ ಇದೆಯಾ? ಟೋಟಲ್ ಎಲ್ಲ ಕಡೆ ಸುವಾರ್ತೆ ಸಾರಲ್ಪಡ್ತಾ ಇದೆಯಾ? ಟೋಟಲ್ ಪ್ರಪಂಚಕ್ಕೆ ಸುವಾರ್ತೆ ಸಾರಲ್ಪಡ್ತಾ ಇದೆ. ಪ್ರಪಂಚಕ್ಕೆ ಸುವಾರ್ತೆ ಸಾರಲ್ಪಡ್ತಾ ಇದೆ. ಪಾಪ ಎಂಬ ಸೆರೆಯಲ್ಲಿದ್ದವರನ್ನ ಬಿಡಿಸೋದಕ್ಕೆ ಪ್ರಭು ಮರಣ ಹೊಂದಿದ್ದಾರೆ, ರಕ್ತವನ್ನು ಸುರಿಸಿದ್ದಾರೆ. ರಕ್ತವನ್ನು ಸುರಿಸಿ ಟೋಟಲ್ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನ ಏರ್ಪಾಟ್ ಮಾಡಿದ್ದಾರೆ. ಈ ರಕ್ಷಣೆ ಮಾರ್ಗದಲ್ಲಿ ಬರ್ಬೇಕು. ಯಾರ್ಯಾರು ಬರ್ತಾರೋ ಅವರಿಗೆ ರಕ್ಷಣೆ ಇದೆ. ಅದಕ್ಕೆ ಸೇವಕರು, ದೇವರ ಸೇವಕರು, ಕೆಲವರು ಒಳ್ಳೆ ಸೇವಕರು ಸುವಾರ್ತೆ ಮಾಡ್ತಾರೆ, ವಾಕ್ಯಗಳನ್ನು ಪ್ರಕಟಿಸ್ತಾರೆ, ದೇವರ ವಾಕ್ಯಗಳನ್ನು ಸಾರ್ತಾರೆ. ಈ ದೇವರ ವಾಕ್ಯ ಇದೆಯಲ್ಲ ಏನ್ರಿ, ಯಾರು ಸಾರ್ತಾರೋ ಅವ್ರ ಮೂಲಕ ದೇವರು ಕರೆಯುವಂಥದ್ದು, ಬಾ ಮಕ್ಕಳಿಗ ಕರೆಯುವಂಥದ್ದು ಅದು ನಡೀತಾ ಇದೆ. ಅಂದ್ರೆ ಗಮನಿಸ್ಬೇಕು ಪ್ರಿಯರ ದೇವ್ರ ಮಕ್ಕಳಿಗ. ನಾವು ಕೂಡ ಒಂದು ಕಾಲದಲ್ಲಿ ಎಲ್ಲಿದ್ದೀವಿ ಹೇಳಿ? ನೀವಾಗಿರ್ಬೋದು, ನಾವಾಗಿರ್ಬೋದು, ಎಲ್ಲಿದ್ದೀವಿ? ಒಂದು ಕಾಲದಲ್ಲಿ ಲೋಕದಲ್ಲಿ ಅಂಧಕಾರದಲ್ಲಿ ಇದ್ದೀವಿ. ಅಂಧಕಾರದ ಲೋಕನೇ ಅಂಧಕಾರದ ದೊರೆತನದಲ್ಲಿದೆ. ಅಂದ್ರೆ ಅಂಧಕಾರದ ಲೋಕದ ಜ್ಞಾನದಲ್ಲಿ, ಅಂಧಕಾರದಲ್ಲಿ ಇದ್ದಾಗ ನಮ್ಮ ಆತ್ಮದ ಮನವರಿಕೆ ಗೊತ್ತಿಲ್ಲ. ಅಂದ್ರೆ ನಮ್ಮ ಆತ್ಮದ ಬಗ್ಗೆ ತಿಳುವಳಿಕೆ ಇಲ್ಲ. ನಾವು ಯಾರು, ನಾವು ಎಲ್ಲಿಂದ ಬಂದಿದ್ದೀವಿ, ನಾವು ಯಾಕೆ ಬಂದಿದ್ದೀವಿ, ಲೋಕದಲ್ಲಿ ಯಾಕೆ ಹುಟ್ಟಿದ್ದೀವಿ, ಹುಟ್ಟೋದಕ್ಕೆ ಕಾರಣವೇನು, ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದೆ ನಾವು ಜೀವಿಸ್ತಾ ಇದ್ದೀವಿ ಒಂದು ಕಾಲದಲ್ಲಿ. ಅದೇ ಅಂಧಕಾರದ ದೊರೆತನದಲ್ಲಿ ದಾಸರಾಗಿ, ಅಂದ್ರೆ ಸೈತಾನನಿಗೆ ದಾಸರಾಗಿ, ಪಾಪಕ್ಕೆ ದಾಸರಾಗಿ, ಗುಲಾಮರಾಗಿ ಇದ್ದೀವಿ. ಇದ್ದಂತ ನಾವು ದೇವರ ಮಾತನ್ನ ತಿಳಿದುಕೊಂಡು, ಯೇಸು ಕ್ರಿಸ್ತರ ಮಾತನ್ನ ತಿಳಿದುಕೊಂಡು, ಅವರ ತ್ಯಾಗವನ್ನು, ಅವರ ಸಿಲುಬೆ ಮರಣವನ್ನು ಇವೆಲ್ಲ ಅರ್ಥ ಮಾಡಿಕೊಂಡು ಏನ್ರಿ ದೇವರ ಸಭೆಗೆ ಬಂದಿರುವಂಥದ್ದು. ದೇವರ ಸಭೆಗೆ ಬರುವಾಗ ಪಶ್ಚಾತ್ತಾಪ ಪಟ್ಟು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡು ದೇವರ ಸಭೆಯಲ್ಲಿ ನಾವೆಲ್ಲರೂ ಸೇರಿಸಲ್ಪಟ್ಟಿದ್ದೀವಿ.
ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಂತ ನಾವು ಪ್ರಿಯರಾದ ದೇವರ ಮಕ್ಕಳಿರ ಕೊನೆ ತನಕ ದೃಢವಾಗಿ ಭಕ್ತಿಯಿಂದ ನಾವೆಲ್ಲರೂ ಜೀವಿಸ್ಬೇಕು ಪ್ರಿಯರೇ. ನಾವೆಲ್ಲರೂ ಏನ್ ಮಾಡ್ಬೇಕು ಹೇಳಿ? ಜೀವಿಸುವಂತದ್ದು. ಮತ್ತೊಂದು ಮಾತನ್ನ ನಾವು ಗಮನಿಸೋಣ. ಪೇತ್ರನು ಬರೆದ ಎರಡನೇ ಪತ್ರಿಕೆ ಏನ್ರಿ, 2ನೇ ಅಧ್ಯಾಯ 19ನೇ ವಚನವನ್ನು ಓದಿ ಪ್ರೇರೆ. 19ನೇ ವಚನ. ಸ್ವತಂತ್ರ ಕೊಡುತ್ತೇವೆಂದು ಅವರಿಗೆ ವಾಗ್ದಾನ ಮಾಡುತ್ತಾರೆ, ಆದರೆ ತಾವೇ ಕೆಟ್ಟತನದ ದಾಸತ್ವದೊಳಗಿದ್ದಾರೆ. ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅದರ ದಾಸತ್ವದೊಳಗಿರುವನಷ್ಟೇ. ಸಾಕು, ಗಮನಿಸ್ಬೇಕು. ಸ್ವಾತಂತ್ರ್ಯ ಕೊಡುತ್ತೇವೆಂದು ಅವರಿಗೆ ವಾಗ್ದಾನ ಮಾಡುತ್ತಾರೆ, ಆದರೆ ತಾವೇ ಕೆಟ್ಟತನದ ದಾಸತ್ವದೊಳಗಿದ್ದಾರೆ. ಕೆಟ್ಟತನದ ದಾಸತ್ವದೊಳಗೆ ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನು ಅದರ ದಾಸತ್ವದೊಳಗಿರುವನಷ್ಟೇ. ಅಂದ್ರೆ ಒಟ್ಟಲ್ಲಿ ಪ್ರಿಯರ ದೇವರ ಮಕ್ಕಳಿರ ಮನುಷ್ಯನು ಲೋಕದ ಆಶೆಗಳಿಗೆ ಏನಾಗಿದ್ದಾನೆ? ಸೋತೋಗಿದ್ದಾನೆ. ಶರೀರ ಆಶೆಗಳಿಗೆ. ಅದರ ಹಿಂದೆ ಒಂದೇ ಇದೆ, ಪಾಪ. ಅಂದ್ರೆ ಸೈತಾನನ ಕ್ರಿಯೆಗಳಿದೆ, ಪಾಪದ ಕ್ರಿಯೆಗಳು. ಮನುಷ್ಯನು ಸೋತೋಗಿದ್ದಾನೆ, ಗುಲಾಮನಾಗಿದ್ದಾನೆ, ಪಾಪಕ್ಕೆ ದಾಸನಾಗಿದ್ದಾನೆ, ಲೋಕಕ್ಕೆ ದಾಸನಾಗಿದ್ದಾನೆ. ಪಾಪ ಅಂದ್ರೆ ಒಂದೇ, ಮೊಟ್ಟ ಮೊದಲು ದೇವರನ್ನ ಬಿಡುವಂತದ್ದೇ ದೊಡ್ಡ ಪಾಪ. ಆಮೇಲೆ ಆತನ ಆಜ್ಞೆಗಳನ್ನ ಮೀರುವಂಥದ್ದು ಪಾಪ. ದೇವರನ್ನ ಬಿಟ್ಟಿದ್ದಾನಂದ್ರೆ ಪಾಪದಲ್ಲಿದ್ದಾನಂತ ಲೆಕ್ಕ. ದೇವರನ್ನ ಬಿಟ್ಟಿದ್ದಾನಂದ್ರೆ, ದೇವರನ್ನ ದೂರ ಮಾಡಿಕೊಂಡು ಜೀವಿಸ್ತಾ ಇದ್ದಾನಂದ್ರೆ ಪಾಪದಲ್ಲಿದ್ದಾನಂತ ಅರ್ಥ ಪ್ರಿಯರೇ. ಸೈತಾನನಿಗೆ ಒಳಪಟ್ಟಿದ್ದಾನೆ, ಪಾಪದಲ್ಲಿದ್ದಾನಂತ ಅರ್ಥ. ಲೋಕದಲ್ಲಿ ನೋಡುವಾಗ ಅನೇಕ ಕೋರಿಕೆಗಳು, ಅನೇಕ ಆಶೆಗಳು. ದೇವ್ರ ಬಳಿಗೆ ಬಾರದೆ ಲೋಕದಲ್ಲಿ ಅನೇಕ ಜೀವಿತವನ್ನು, ಅಂದ್ರೆ ಅನೇಕ ರೀತಿಯಲ್ಲಿ ಜೀವಿಸುವಂತದ್ದು, ಇಷ್ಟ ಬಂದ ಹಾಗೆ ಜೀವಿಸುವಂತದ್ದು ನೋಡ್ತೀವಿ. ಕೊನೆಗಾಗಿ ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾರೆ ಅಂತ ನೋಡುವಾಗ ನರಕಕ್ಕೆ ಹೋಗ್ತಾರೆ ಅಂತ ಹೇಳಿ ದೇವರು ಹೇಳುವಂತ ಮಾತು. ಅದಕ್ಕೆ ಆ ನರಕಕ್ಕೆ ನೀವು ಯಾರು ಹೋಗ್ಬಾರ್ದು. ನೀವೆಲ್ಲರೂ ನಿತ್ಯ ಜೀವನ ಪಡಿಬೇಕು, ರಕ್ಷಣೆಯನ್ನು ಪಡಿಬೇಕು ಅಂತ ಹೇಳಿ ದೈವ ಕುಮಾರನಾದಂತ ಪ್ರಭು ಪ್ರಾಣ ತ್ಯಾಗ ಮಾಡೋದು, ಈ ಲೋಕಕ್ಕೆ ಬಂದು ಸುವಾರ್ತೆ ಮಾಡಿ, ಅಂದ್ರೆ ಯವ್ವನ ಕಾಲದಲ್ಲಿ ಯಾವ ಪಾಪ ಮಾಡದೆ, ಯಾವ ತಪ್ಪು ಮಾಡದೆ ನಮ್ಮೆಲ್ಲರ ನಿಮಿತ್ತವಾಗಿ ಬಲಿಯಾಗಿರುವಂಥದ್ದು. ಆತನು ಮರಣ ಹೊಂದಿರುವುದರಿಂದ, ಆತನು ರಕ್ತವನ್ನು ಸುರಿಸಿರುವುದರಿಂದ, ನಮ್ಮೆಲ್ಲರ ನಿಮಿತ್ತವಾಗಿ ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಶಿಲುಬೆ ಮರಣ ಹೊಂದಿರುವುದರಿಂದ ಈ ಒಂದು ಇತಿಹಾಸವನ್ನು, ಈ ಒಂದು ಚರಿತ್ರೆಯನ್ನು, ಯೇಸು ಕ್ರಿಸ್ತರ ಘನ ಚರಿತ್ರೆಯನ್ನು ನೋಡಿ ನಾವೇನ್ ಮಾಡ್ತೀವಿ ಹೇಳಿ ಪ್ರಿಯರೇ? ತಿಳಿದುಕೊಂಡು, ಅಯ್ಯೋ ನಮಗೋಸ್ಕರ ನಮ್ಮ ಪ್ರಭು ಪ್ರಾಣ ತ್ಯಾಗ ಮಾಡಿದ್ದಾರೆ, ದೇವರು ರಕ್ತವನ್ನು ಸುರಿಸಿದ್ದಾರೆ, ದೈವ ಕುಮಾರನಾದಂತ ಯೇಸು ಕ್ರಿಸ್ತರ ರಕ್ತವನ್ನು ಸುರಿಸಿದ್ದಾರೆ ನಮಗೋಸ್ಕರ, ನಮ್ಮ ಅಪರಾಧಗಳಿಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಅವರು ಬಲಿಯಾಗಿದ್ದಾರೆ. ಅವರು ನಿಂದನೆಯನ್ನ, ಅನೇಕ ಅವಮಾನಗಳನ್ನ ಅನುಭವಿಸಿದ್ದಾರೆ ಅಂತೇಳಿ ಪ್ರೇರ ದೇವರ ಮಕ್ಕಳನ್ನ ನಾವು ಯೋಚನೆ ಮಾಡಿ ತಿಳಿದುಕೊಂಡು ನಾವು ದೇವರ ಬಳಿಗೆ ಬರುವಂತದ್ದು ನೋಡ್ತೀವಿ. ಮತ್ತೊಂದು ವಚನವನ್ನು ನೋಡೋಣ. ಕೊನೆಯದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಿಂದ ನಾವು ನೋಡೋಣ. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಅಂದ್ರೆ ಯೇಸು ಕ್ರಿಸ್ತನ ಅಮೂಲ್ಯವಾದ ಪರಿಶುದ್ಧವಾದ ರಕ್ತದ ಮೂಲಕ ನಮ್ಮೆಲ್ಲರಿಗೆ ಏನ್ ಬಂದಿದೆ ಹೇಳಿ? ಬಿಡುಗಡೆ. ನಮ್ಮೆಲ್ಲರಿಗೂ ಬಿಡುಗಡೆ.
ಅಂದ್ರೆ ದಾಸತ್ವದಲ್ಲಿದ್ದಂತ ನಮ್ಮನ್ನ ಬಿಡುಗಡೆ ಮಾಡಿತ್ತು. ಪಾಪದಲ್ಲಿದ್ದಂತ ನಮ್ಮನ್ನ ಬಿಡುಗಡೆ ಮಾಡಿದ್ದು. ಬಿಡುಗಡೆ ಮಾಡಿ ಅಂದ್ರೆ ನಮ್ಮೆಲ್ಲರ ನಿಮಿತ್ತ, ಅಂದ್ರೆ ಪಾಪ ಎಂಬ ದಾಸತ್ವದಲ್ಲಿದ್ದಂತ ನಮ್ಮನ್ನ ಬಿಡುಗಡೆ ಹೇಗೆ ಅವರು ತಮ್ಮ ಬದುಕನ್ನ ಕೊಟ್ಟು, ತಮ್ಮ ಜೀವಿತವನ್ನು ಕೊಟ್ಟು, ತಮ್ಮ ರಕ್ತವನ್ನ ಕೊಟ್ಟು, ತಮ್ಮ ಜೀವಿತ, ತಮ್ಮ ಬದುಕು ಕೊಟ್ಟು ನಮ್ಮನ್ನ ಬಿಡುಗಡೆ ಮಾಡಿರುವಂತ, ನಮ್ಮನ್ನ ಬಿಡುಗಡೆ ಮಾಡಿರುವಂತ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಇವಾಗ ಆ ಪಾಪದಲ್ಲಿ ಸತ್ತೋದ್ರೆ ಶಿಕ್ಷೆ ಇದೆ ಅಲ್ವಾ? ಪಾಪದಿಂದ ಹಾಗೆ ಸತ್ತೋಗಿದೆ ಅಂತ ತಿಳ್ಕೊಳ್ಳಿ. ಶಿಕ್ಷೆ ಇದೆಯಾ? ಶಿಕ್ಷೆ ಇದೆ, ಘೋರವಾದಂತ ಶಿಕ್ಷೆ ಇದೆ. ಯಾಕಂದ್ರೆ 60-70 ವರ್ಷ, ಇಲ್ಲ 40 ವರ್ಷ, 50 ವರ್ಷ ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಈ ಲೋಕ ಉಂಟು ಮಾಡಿದ್ದು ಅವರು. ಈ ಲೋಕದಲ್ಲಿ ಏನೇನ್ ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿದವರು ಅವರು. ಕೊನೆಯದಾಗಿ ಪಾಪದಲ್ಲಿದ್ದಂತ ನಮ್ಮನ್ನ ರಕ್ಷಿಸೋದಕ್ಕೆ ಪ್ರಾಣ ತ್ಯಾಗ ಮಾಡಿದವರು ಅವರು. ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ನಾವು ಮಾಡ್ಬೇಕಾದದ್ದು ಏನ್ ಹೇಳಿ? ಏನ್ ಮಾಡ್ಬೇಕಾಗತ್ತೆ ಈ ಲೋಕದಲ್ಲಿ? ದೇವ್ರಿಗೋಸ್ಕರ ಏನ್ ಮಾಡ್ಬೇಕು ಹೇಳಿ? ಏನ್ರಿ? ನಂಬಿ ಆತನನ್ನು ತಿಳಿದುಕೊಂಡು ನಂಬಿ ಭಯ ವ್ಯಕ್ತಿಯಿಂದ ಜೀವಿಸ್ಬೇಕು. ಈ ದೇಹದ ಮೂಲಕ ದೇವರನ್ನ ಮಹಿಮೆ ಪಡಿಸ್ಬೇಕು. ಹೇಗ್ ಮಹಿಮೆ ಪಡಿಸ್ತೀರಾ? ದೇವರಿಗೆ ಮೊಟ್ಟ ಮೊದಲು ಒಳಪಡುವಂಥದ್ದು. ಆಮೇಲೆ ನಡೆ ನುಡಿ, ಅಂದ್ರೆ ಒಳ್ಳೆ ಒಂದು ವಾಕ್ಯದ ಪ್ರಕಾರ ಜೀವಿಸುವಂತದಂದ್ರೆ ಪ್ರೀತಿ ಇರಬೇಕು, ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ಒಳ್ಳೇದೇ ಇರಬೇಕು. ಆ ಒಳ್ಳೇದಿದ್ದಾಗ ದೇವರಿಗೆ ಮಹಿಮೆ ಉಂಟಾಗತ್ತೆ. ಯೇಸು ಕ್ರಿಸ್ತರಲ್ಲಿ ನೋಡ್ತೀವಲ್ವೋ? ಅದೇ ಪ್ರಕಾರ ಅಪೊಸ್ತಲರಲ್ಲಿ ನೋಡ್ತೀವಿ ನೋಡಿ ಪ್ರಿಯರೇ. ಅಪೊಸ್ತಲರಲ್ಲಿ, ಭಕ್ತರಲ್ಲಿ ನೋಡ್ತೀವಲ್ವೋ ಒಳ್ಳೆ ಗುಣಗಳು. ಅಂತ ಒಳ್ಳೆ ಗುಣಗಳಿದ್ದಾಗ ನಮ್ಮಲ್ಲಿ ಆಗ ಪ್ರಿಯರೇ ದೇವರಿಗೆ ಮಹಿಮೆ ಉಂಟಾಗುತ್ತೆ. ನಮ್ಮ ಒಳ್ಳೆ ಪ್ರವರ್ತನೆಯಿಂದ, ಒಳ್ಳೆ ನಡವಳಿಕೆಯಿಂದ ಅಂದ್ರೆ ದೇವರಿಗೆ ಮಹಿಮೆ ಬರುತ್ತೆ. ನಾವು ಕೆಟ್ಟೋದಾಗ ದೇವರಿಗೆ ಮಹಿಮೆ ಬರಲ್ಲ. ಆಲ್ರೆಡಿ ಲೋಕದಲ್ಲಿ ಇದ್ದಂತ ಮಾನವರ ಮೂಲಕ ದೇವರಿಗೆ ಮಹಿಮೆ ಇಲ್ಲ. ದೇವರಿಗೇನು ಅವಮಾನ. ಅದೇ ರೀತಿಯಲ್ಲಿ ದೇವರ ಮಕ್ಕಳು ಎಂದು ಕರೆಯಲ್ಪಡುವಂತ ಕ್ರೈಸ್ತರ ಮೂಲಕ ಲೋಕದ ಆಚಾರಗಳು, ಲೋಕದ ಪದ್ಧತಿಗಳಿದ್ದಾಗ ದೇವರಿಗೆ ಮಹಿಮೆ ಉಂಟಾಗಲ್ಲ. ಲೋಕದಲ್ಲಿ ನಾವು ಜೀವಿಸಿದ್ರು ಪಾಪ ಮಾಡದೆ, ಅಪರಾಧಗಳನ್ನು ಮಾಡದೆ, ತಪ್ಪುಗಳನ್ನ ಮಾಡದೆ, ಯಥಾರ್ಥರಾಗಿ ಭಕ್ತಿಯಿಂದ ನಡೆದಾಗ, ಒಳ್ಳೆ ರೀತಿಯಿಂದ ಜೀವಿಸಿದಾಗ ನಮ್ಮಿಂದ ದೇವರಿಗೆ ಮಹಿಮೆ ಉಂಟಾಗತ್ತೆ. ನಿಮ್ಮಿಂದ, ನನ್ನಿಂದ, ಎಲ್ಲರಿಂದ ದೇವರಿಗೆ ಮಹಿಮೆ ಉಂಟಾಗ್ಬೇಕು. ಯಾಕಂದ್ರೆ ನಮ್ಮನ್ನ ಅವರು ಕೊಂಡುಕೊಂಡಿದ್ದಾರೆ. ನಾವಿವಾಗ ಯಾರಿಗೆ ಸೊತ್ತು ಹೇಳಿ? ಯೇಸು ಕ್ರಿಸ್ತರಿಗೂ ಸೊತ್ತು. ಅದು ಕೂಡ ಈ ಲೋಕದಲ್ಲಿ ನಮ್ಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಏನ್ರಿ? ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯವನ್ನು ಕೊಟ್ಟು ಈ ಲೋಕದಲ್ಲಿ ಭಕ್ತಿಯಿಂದ ಯಥಾರ್ಥರಾಗಿ ಜೀವಿಸಿ ಅಂತ ಹೇಳ್ತಾರೆ. ಮತ್ತೆ ನೀವು ಯಾವುದಕ್ಕೆ ಅಂಧಕಾರದ ದೊರೆತನಕ್ಕೆ ಮತ್ತೆ ಲೋಕಕ್ಕೆ ದಾಸರಾಗಬೇಡಿರಿ ಅಂತ ಹೇಳ್ತಾರೆ. ನೀವು ದಾಸರಾಗಬೇಡಿ ಅಂತೇಳಿ ಪ್ರಿಯರ ದೇವರ ಮಕ್ಕಳಿಗೆ ಅನೇಕ ಎಚ್ಚರಿಕೆ ಮಾತುಗಳು, ಪವಿತ್ರಾತ್ಮರ ಸಹಾಯವನ್ನು ಕೊಟ್ಟಿರುವಂತದ್ದು, ಅದೇ ಪ್ರಕಾರ ದೇವರ ಸೇವಕರನ್ನು ಕಳಿಸಿಕೊಟ್ಟಿರುವಂತದ್ದು, ಸತ್ಯವೇದ ಗ್ರಂಥವನ್ನು ಕೊಟ್ಟಿರುವಂತದ್ದು, ಇವೆಲ್ಲ ನೋಡ್ತೀವಲ್ಲ. ಸತ್ಯವೇದ ಗ್ರಂಥ ಕೊಟ್ಟಿದ್ದಾರೆ. 1ನೇ ಶತಮಾನದ ನೋಡುವಾಗ ಪವಿತ್ರಾತ್ಮನನ್ನು ದಾನವಾಗಿ ಕಳಿಸ್ಕೊಟ್ಟಿದ್ದಾರೆ. ಪವಿತ್ರಾತ್ಮರಿದ್ದಾರೆ, ದೇವರ ಸೇವಕರಿದ್ದಾರೆ, ಸತ್ಯವೇದ ಗ್ರಂಥ ಇದೆ, ದೇವರ ವಾಕ್ಯ ಹೇಳೋರಿದ್ದಾರೆ. ಇರುವಾಗ ಪ್ರಿಯರ ದೇವರ ಮಕ್ಕಳಿರ, ನಾವೆಲ್ಲರೂ ಯಥಾರ್ಥವಾಗಿ ಜೀವಿಸ್ಬೇಕಲ್ವ ಪ್ರಿಯರೇ? ದೇವರು ಏನೇನ್ ಮಾಡ್ಬೇಕು ಮಾಡಿಲ್ವಾ? ನಮ್ಮನ್ನ ಬಿಡಿಸೋದಿಕ್ಕೆ, ನಮ್ಮನ್ನು ಕಾಪಾಡೋದಿಕ್ಕೆ ಮಾಡಿದಾರ. ನಮ್ಮನ್ನು ಬಿಡಿಸೋದಿಕ್ಕೆ, ನಮ್ಮನ್ನು ಕಾಪಾಡೋದಿಕ್ಕೆ, ನಮ್ಮನ್ನು ನಿತ್ಯ ಜೀವದಲ್ಲಿ ನಡೆಸೋದಿಕ್ಕೆ, ನಮಗೆ ರಕ್ಷಣೆ ಕೊಡೋದಿಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಸತ್ಯವೇದ ಗ್ರಂಥ ಆಲೋಚನೆ ಮಾಡುವಾಗ ಇದರಲ್ಲಿ ಮಹಾಜ್ಞಾನ ಇದೆ. ಈ ಮಹಾಜ್ಞಾನವನ್ನು ನಾವು ಓದಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಭಯಭಕ್ತಿಯಿಂದ ನಡ್ಕೊಂಡಾಗ ಏನ್ರಿ ದೇವರಿಗೆ ಮಹಿಮೆ ಉಂಟಾಗತ್ತೆ. ಇದನ್ನ ಪಕ್ಕಕ್ಕೆ ಇಟ್ಟು ಇಷ್ಟ ಬಂದಾಗೆ ನಡ್ಕೊಂಡಾಗ ದೇವರಿಗೆ ಅವಮಾನ.
ದೇವರಿಗೆ ಅವಮಾನ. ಆದ್ದರಿಂದ ನಮ್ಮ ಜೀವಿತದ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕು, ದೇವರಿಗೆ ಘನತೆ ಉಂಟಾಗಬೇಕು, ದೇವರು ಸಂತೋಷ ಪಡಬೇಕು. ಸಂತೋಷ ಪಡುವಂತ ರೀತಿಯಲ್ಲಿ ನಾವೆಲ್ಲರೂ ಜೀವಿಸೋಣ ಪ್ರಿಯರೇ. ಯಾಕೆಂದ್ರೆ ನಮ್ಮನ್ನ ದೇವರು ಕೊಂಡುಕೊಂಡಿದ್ದಾರೆ, ತಮ್ಮ ಜೀವಿತವನ್ನು ಕೊಟ್ಟು ಕೊಂಡುಕೊಂಡಿದ್ದಾರೆ, ತಮ್ಮ ಬದುಕನ್ನು ಕೊಟ್ಟು ಕೊಂಡುಕೊಂಡಿದ್ದಾರೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತರು ಯಾವ ಪಾಪ ಮಾಡದೆ, ಯಾವ ತಪ್ಪು ಮಾಡದೆ ಏನ್ರಿ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಗಮನಿಸ್ಬೇಕು. ಒಂದು ಕಾಲದಲ್ಲಿ ಕುರಿಗಳು ಇಲ್ಲ ಪಾರಿವಾಳಗಳು ಬಲಿ ಆಗ್ತಾ ಇದ್ವು. ಮನುಷ್ಯರು ತಪ್ಪು ಮಾಡಿದಾಗ, ಮನುಷ್ಯರು ಪಾಪಗಳನ್ನು ಮಾಡಿದಾಗ ಇಸ್ರೇಲ್ ಜನಾಂಗದವರಲ್ಲಿ ಅವು ಬಲಿ ಆಗ್ತಾ ಇದ್ವು. ಇವಾಗ ಯೇಸು ಕ್ರಿಸ್ತರು ಅದನ್ನ ಬೇಡ, ನಿಮ್ಮೆಲ್ಲರಿಗೋಸ್ಕರ ನಾನೇ ಮರಣ ಹೊಂದುತ್ತೀನಿ, ಆದ್ದರಿಂದ ಇನ್ಮೇಲೆ ನೀವು ಯಾರು ತಪ್ಪು ಮಾಡಬಾರ್ದು, ನೀವು ಯಾರು ಪಾಪ ಮಾಡಕೂಡುದು, ನೀವು ಭಕ್ತಿಯಲ್ಲೇ ನಡಿಬೇಕು ಅಂತೇಳಿ ದೇವ್ರು ಕೊಟ್ಟಂತ ಶ್ರೇಷ್ಠವಾದಂತ ಒಂದು ಮಾರ್ಗ ಇದು. ಉತ್ತಮವಾದಂತ ಮಾರ್ಗ, ಪರಲೋಕದ ಮಾರ್ಗ. ಈ ಮಾರ್ಗದಲ್ಲಿ ಬಂದಂತ ನಾವು ಕೊನೆ ತನಕ ಭಕ್ತಿಯಿಂದ ಜೀವಿಸೋಣ. ದೇವರನ್ನ ನೆನಪು ಮಾಡಿಕೊಂಡು, ಯೇಸು ಕ್ರಿಸ್ತರನ್ನ ನೆನಪು ಮಾಡಿಕೊಂಡು, ನಾವು ಅವರಿಗೆ ಮಕ್ಕಳಂತೇಳಿ, ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾರೆ, ನಮ್ಮಿಂದ ಅವರಿಗೆ ಮಹಿಮೆ ಬರಬೇಕು, ನಮ್ಮಿಂದ ಅವರಿಗೆ ಘನತೆ ಬರ್ಬೇಕಂತೇಳಿ ಮನಸ್ಸಿನಲ್ಲಿ ಏನ್ರಿ ಇದನ್ನ ನೆನಪು ಮಾಡಿಕೊಳ್ಳುತ್ತಾ ಜೀವಿಸೋಣ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆ ಬಾಗಿಸಲಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನಾದಂತ ನಮ್ಮ ತಂದೆಯೇ, ಸರ್ವೋನ್ನತನಾದಂತ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು. ಇಲ್ಲಿವರೆಗೆ ನಿಮ್ಮ ಮಕ್ಕಳಿಗೆ ಕೆಲವು ಮಾತುಗಳನ್ನ ತಿಳಿಸ್ಕೊಟ್ಟಿದ್ದೀನಿ ತಂದೆ. ಎಲ್ಲಾ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ. ಪ್ರತಿದಿನಾಲು ಹೀಗೆ ನಿಮ್ಮ ಮಕ್ಕಳು ತಂದೆ ಸಭೆಯಾಗಿ ಕೂಡ್ತಾ ಇದ್ದಾರೆ. ಕೂಡುವಂತ ಎಲ್ಲಾ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ ತಂದೆ. ಸಭೆಯಾಗಿ ಇದ್ದಂತ ಎಲ್ಲಾ ನಿಮ್ಮ ಮಕ್ಕಳು ಪ್ರತಿನಿತ್ಯ ಹೀಗೆ ಕೂಡಿ ಒಬ್ಬರನ್ನೊಬ್ಬರು ವಾಕ್ಯದ ಮೂಲಕ ಬಲಪಡಿಸಿಕೊಳ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಒಳ್ಳೆ ಜ್ಞಾನ ಕೊಟ್ಟಿದ್ದೀರಾ, ವಿವೇಕವನ್ನು ಕೊಟ್ಟಿದ್ದೀರಾ, ತಾಳ್ಮೆಯನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ಸ್ತೋತ್ರಗಳು ತಂದೆ. ಕೊನೆಯವರೆಗೆ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಅನಾರೋಗ್ಯದಲ್ಲಿದ್ದಂತ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಸುರೇಶ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಆ ಮಗನಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಹೊಸಪೇಟೆಯಲ್ಲಿ ಇದ್ದಂತ ನವೀನ್ಗೋಸ್ಕರ ಮೊನ್ನೆ ಆಪರೇಷನ್ ಆಗಿದೆ ತಂದೆ. ಆ ಮಗನನ್ನು ಮುಟ್ಟಿ ಆ ಮಗನಿಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ ಅಂತೇಳಿ ಬೇಡ್ಕೊಡ್ತಾ ಇದ್ದಾರೆ. ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆ, ಇನ್ನು ಕೆಲವರು ಅನಾರೋಗ್ಯದಲ್ಲಿ ಬಾಧೆಯಲ್ಲಿದ್ದಾರೆ. ಯಾರ್ಯಾರು ಕಷ್ಟದಲ್ಲಿದ್ದಾರೆ, ಬಾಧೆಯಲ್ಲಿದ್ದಾರೋ ಪ್ರತಿಯೊಬ್ಬರು ಬಗ್ಗೆ ನಿಮ್ಗೆ ಗೊತ್ತು ತಂದೆ. ಪ್ರತಿಯೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಕನಿಕರಿಸಿ, ಬಲಪಡಿಸಿ. ಈ ಕರ್ನಾಟಕದಲ್ಲಿ ಸತ್ಯವಾದ ಸುವಾರ್ತೆ ಎಲ್ಲೆಲ್ಲಿ ತಲುಪುತ್ತಾ ಇದೆಯೋ, ಯಾರ್ಯಾರು ಸಾರ್ತಾ ಇದ್ದಾರೋ ಅವರೆಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ, ಕನಿಕರಿಸಿ, ಕಾಪಾಡಿ ತಂದೆ. ಪ್ರತಿ ದಿನಾಲೂ ನಿಮ್ಮ ಮಗಳು ರೇಖಾರವರು, ಅದೇ ರೀತಿಯಲ್ಲಿ ದೀಕ್ಷಿತು ಕಷ್ಟಪಡ್ತಾ ಇದ್ದಾರೆ ತಂದೆ. ನಿಮ್ಮ ಸೇವೆ ನಿಮಿತ್ತವಾಗಿ ಆ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ, ಆತ್ಮಿಕ ಜ್ಞಾನದಲ್ಲಿ ಬೆಳೆಸಿ. ಅದೇ ರೀತಿಯಲ್ಲಿ ತಂದೆ, ಪ್ರತಿದಿನಲೂ ಒಬ್ಬೊಬ್ಬರು ನಿಮ್ಮ ಮಕ್ಕಳು ತಂದೆ ವಾಕ್ಯವನ್ನು ಹೇಳುವಂತ ಮಕ್ಕಳನ್ನು ಆಶೀರ್ವದಿಸಿ, ಅವ್ರ ಕುಟುಂಬವನ್ನು, ಅವರ ತಂದೆ ತಾಯಿಗಳನ್ನು ಬಲಪಡಿಸಿ ತಂದೆ. ಆಮೇಲೆ ತಂದೆ, ಪ್ರತಿದಿನಾಲೂ ರಾತ್ರಿ 8 ಗಂಟೆಯಿಂದ ಕೂಡ ಸೋಮವಾರದಿಂದ ಗುರುವಾರದವರೆಗೆ ಗೂಗಲ್ ಮೀಟ್ ಪ್ರಾರಂಭ ಮಾಡಬೇಕು ಎಂಬ ಆಲೋಚನೆಯಲ್ಲಿದ್ದೀವಿ ತಂದೆ. ಅದನ್ನ ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದೀವಿ, ನೀವೇ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತಾ ಇದೀವಿ. ಸಭೆಯಾಗಿ ಸೇರಿರುವಂತ ಎಲ್ಲಾ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲಾ ಕುಟುಂಬಕ್ಕೆ ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು, ಆರೋಗ್ಯವನ್ನು ದಯಪಾಲಿಸಿ ತಂದೆ. ನಿಮ್ಮ ಜ್ಞಾನದಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.